ವಿದ್ಯಾರ್ಥಿಗಳೇ ನಮಸ್ಕಾರ. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಹೇಳ್ಬಿಟ್ಟು ಭಾವಿಸಿದ್ದೇನೆ. ಈಗ ಕಳೆದ ತರಗತಿಯಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಖ್ಯೆಗಳೊಂದಿಗೆ ಆಟ ಅಂತಕ್ಕಂಥ ಪಾಠದಲ್ಲಿ ಗಣಿತದ ಉಪಯೋಗ ಏನು, ನಾವು ನಿತ್ಯ ಜೀವನದಲ್ಲಿ ಗಣಿತವನ್ನು ಯಾಕೆ ಅಭ್ಯಾಸ ಮಾಡಬೇಕು, ಹಾಗೆ ಸಂಖ್ಯೆಗಳನ್ನು ಉಪಯೋಗಿಸಿ ಆಟ ಆಡ್ತಕ್ಕಂಥದ್ದು ಹೇಗೆ, ಅಂದರೆ ಸಂಖ್ಯೆಗಳನ್ನು ಉಪಯೋಗಿಸಿ ಕೆಲವು ಕೌತುಕ ಲೆಕ್ಕಗಳನ್ನು ಬಿಡಿಸ್ತಕ್ಕಂಥದ್ದು ಹೇಗೆ, ಹಾಗೆಯೇ ಈ ಯಾವುದೇ ಸಂಖ್ಯೆಯನ್ನು ಕೊಟ್ಟಿರ್ತಕ್ಕಂಥ ಸಂಖ್ಯೆಯನ್ನು ನೇರವಾಗಿ ಭಾಗಾಕಾರ ಮಾಡದಲ್ಲೇ ಬಾಧ್ಯತೆಯ ನಿಯಮವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಇದು ಇಂಥ ಸಂಖ್ಯೆಯಿಂದ ಭಾಗ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದನ್ನು ಕಂಡುಹಿಡಿತಕ್ಕಂಥದ್ದು ಹೇಗೆ, ಈ ಸಾಕಷ್ಟು ವಿಚಾರಗಳನ್ನು ಸಂಖ್ಯೆಗಳನ್ನು ಸಂಕ್ಷಿಪ್ತ ರೂಪದಲ್ಲಿ ಬರೀತಕ್ಕಂಥದ್ದು, ವಿಸ್ತರಿಸಿ ಬರೀತಕ್ಕಂಥದ್ದು, ಈ ಎಲ್ಲ ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಈಗ ನಿಮ್ಮ ಮುಂದಿನ ಪಾಠ ಯಾವುದಪ್ಪ ಅಂತ ಹೇಳಿದ್ರೆ ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು. ನೇರವಾಗಿ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಈ ಸಂಖ್ಯೆಗಳಲ್ಲಿ ಬೇರೆ ಬೇರೆ ವಿಧಗಳಿದಾವೆ. ಅವು ಯಾವ್ಯಾವಪ್ಪ ಅಂದ್ರೆ, ಮೊದಲನೇದು ಸ್ವಾಭಾವಿಕ ಸಂಖ್ಯೆಗಳು. ಸ್ವಾಭಾವಿಕ ಸಂಖ್ಯೆಗಳು ಇವೆಲ್ಲವನ್ನ ಅರ್ಥ ಮಾಡಿಕೊಂಡು ನಂತರ ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ತಾರೆ. ಸ್ವಾಭಾವಿಕ ಸಂಖ್ಯೆಗಳನ್ನ ಏನಂತ ಕರೀತೀವಪ್ಪ ಅಂದ್ರೆ, ಎಣಿಸಲು ಉಪಯೋಗಿಸುವ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತಾರೆ. ಅಂದ್ರೆ ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರೆ. ಎಣಿಕೆ ಮಾಡಲಿಕ್ಕೆ, ಈಗ ಉದಾಹರಣೆಗೆ ನಿಮ್ಮ ಕೈನಲ್ಲಿರ್ತಕ್ಕಂಥ ಬೆರಳುಗಳ ಸಂಖ್ಯೆಯನ್ನು ಎಣಿಸು ಅಂತ ಹೇಳಿದ್ರೆ ನೀವು ಎಲ್ಲಿಂದ ಎಣಿಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಾ? 1ರಿಂದ 1, 2, 3, 4, 5. ಅಥವಾ ನಿಮ್ಮ ಊರಿನಲ್ಲಿರ್ತಕ್ಕಂಥ ಮನೆಗಳ ಸಂಖ್ಯೆಯನ್ನ ಮನೆಗೆ ನಂಬರ್ ಕೊಡ್ಕೊಂಡು ಬರ್ತೀರಪ್ಪ, ಎಣಿಸಪ್ಪ ಅಂದ್ರೆ ಮನೆಗೆ ನಂಬರ್ ಕೊಡ್ಕೊಂತ ಶುರು ಮಾಡ್ತೀರಾ. ಎಲ್ಲಿಂದ ನಂಬರ್ಸ್ ಕೊಡ್ತೀರಾ? 1ರಿಂದ ಪ್ರಾರಂಭ ಮಾಡ್ತೀರಾ. 1, 2, 3, 4, 5, 6, 7, 8, 9, 10 ಅನ್ನೋದು ಈ ರೀತಿ ನಂಬರ್ ಕೊಡ್ಕೊಳ್ತಾ ಹೋಗ್ತೀರಾ. ಈ ತರ, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಕುರಿಗಳ ಸಂಖ್ಯೆಯನ್ನು ಎಣಿಸ್ಲಿಕ್ಕೆ, ದನಗಳ ಸಂಖ್ಯೆಯನ್ನು ಎಣಿಸ್ಲಿಕ್ಕೆ, ಇವೆಲ್ಲವನ್ನು ಮಾಡಲಿಕ್ಕೆ ನಾವೇನ್ ಮಾಡ್ತೀವಿ? ನಾವು ಈ ನಂಬರ್ಗಳನ್ನು 1, 2, 3ಗಳನ್ನು ನಾವು ಬಳಸ್ತೀವಿ. ಹಾಗಾಗಿ ಇವುಗಳನ್ನು ಕರಿತೀವಿ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಇದನ್ನ ಎನ್ ಅನ್ನ ಸಂಖ್ಯೆಯಿಂದ ಸೂಚಿಸಲಾಗುತ್ತೆ. ಎನ್ ಇಸ್ ಈಕ್ವಲ್ ಟು 1, 2, 3, 4, 5, 6 ಇತ್ಯಾದಿ. ಎಷ್ಟಿದಾವೆ ಸ್ವಾಭಾವಿಕ ಸಂಖ್ಯೆಗಳು? ಎಷ್ಟಿದಾವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ? ಎಣಿಸ್ಕೊಂತ ಹೋದಂಗೆ ಬರ್ತಾನೇ ಇರುತ್ತೆ ಸಂಖ್ಯೆಗಳು. ಹೇಳ್ತಾ ಹೋದಂಗೆ 1, 2, 3, 4. ನಿಮ್ಮ ಜೀವನದಲ್ಲಿ ಮೊದಲು ಗಣಿತನ ಪ್ರಾರಂಭ ಮಾಡಿದ್ದೆ ನೀವು ಈ ಸ್ವಾಭಾವಿಕ ಸಂಖ್ಯೆಗಳಿಂದ. 1, 2, 3, 4, 5, 6, 7, 8, 9, 10, 11, 12 ಬರಿತಾ ಹೋದ್ರೆ ಇಲ್ಲಿ ತನಕ ಬರ್ಬೋದು. 100 ತನಕ ಅಷ್ಟೇನ ಇಲ್ಲ, 101 ಮತ್ತಷ್ಟು ಸಾವಿರನ ಇಲ್ಲ, ಕೋಟಿ ಅಷ್ಟೇನ ಇಲ್ಲ. ಇನ್ನೂ ಬರಿತಾ ಹೋದ್ರೆ ಇನ್ನೂ ಬರ್ತಾನೆ ಇರುತ್ತೆ ಸಂಖ್ಯೆಗಳು. ಹಾಗಾಗಿ ಎಷ್ಟು ಸ್ವಾಭಾವಿಕ ಸಂಖ್ಯೆಗಳಿದಾವೆ ಅಂತ ನಿಮಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನೀವೇನು ಹೇಳ್ಬೇಕು? ಅಪರಿಮಿತ ಸ್ವಾಭಾವಿಕ ಸಂಖ್ಯೆಗಳಿದ್ದಾವೆ ಅಂತಕ್ಕಂಥದ್ದನ್ನ ಹೇಳ್ಬೇಕು. ಬಟ್ ಎಣಿಸಲು ಉಪಯೋಗಿಸುವ ಸಂಖ್ಯೆಗಳನ್ನು ಸ್ವಾಭಾವಿಕ ಸಂಖ್ಯೆಗಳು ಎನ್ನುವರು. ಅದರ ಕೆಳಗಡೆ ಎನ್ ಇಸ್ ಈಕ್ವಲ್ ಟು 1, 2, 3, 4, 5 ಡ್ಯಾಶ್ 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 ಡ್ಯಾಶ್. ನೆಕ್ಸ್ಟ್ ವಿಧ ಹೋಲ್ ನಂಬರ್ಸ್, ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಅಂತಂದ್ರೆ ಏನಪ್ಪ ಅಂದ್ರೆ, ಸ್ವಾಭಾವಿಕ ಸಂಖ್ಯೆಗಳ ಜೊತೆಗೆ 0ಯನ್ನು ಒಳಗೊಂಡಿರ್ತಕ್ಕಂಥ ಗಣವನ್ನು ನಾವು ಪೂರ್ಣ ಸಂಖ್ಯೆಗಳು ಅಂತ ಕರೀತೀವಿ. 0, 1, 2, 3, 4, 5 ಇತ್ಯಾದಿ. ಇದಕ್ಕೂ ಏನು ವ್ಯತ್ಯಾಸ? ಇಲ್ಲಿ 0 ಇರಲಿಲ್ಲ,
ಯಾಕೆ ಸೊನ್ನೆಯನ್ನು ನಾವು ಎಣಿಸ್ಲಿಕ್ಕೆ ಬಳಸೋದಿಲ್ಲ. ಸೊನ್ನೆಯನ್ನು ಎಣಿಸ್ಲಿಕ್ಕೆ ಬಳಸಿದ್ರೆ ತಪ್ಪಾಗುತ್ತೆ. ಯಾಕಪ್ಪ ಅಂದ್ರೆ ಉದಾಹರಣೆಗೆ ನನ್ನ ಕೈ ಮೇಲೆ ಬೆರಳುಗಳು ಎಷ್ಟಿದಾವೆ? 5 ಇದೆ. ಇದೇನಾದ್ರು ನಾನು ಸೊನ್ನೆಯಿಂದ ಪ್ರಾರಂಭ ಮಾಡಿದ್ರೆ 0, 1, 2, 3, 4 ಎಷ್ಟು ಬಂತು ಉತ್ತರ? 4 ಬೆರಳಿರೋದು 5. ಹಾಗಾಗಿ ತಪ್ಪಾಗುತ್ತೆ. ಸೊನ್ನೆಯನ್ನು ನಾವು ಯಾವತ್ತೂ ಎಣಿಸ್ಲಿಕ್ಕೆ ಉಪಯೋಗಿಸೋದಿಲ್ಲ. ಸೊನ್ನೆಯಿಂದ ಪ್ರಾರಂಭ ಮಾಡೋದಿಲ್ಲ ಯಾವುದೇ ಎಣಿಕೆ. ಹಾಗಾಗಿ ಇಲ್ಲಿ ಪೂರ್ಣ ಸಂಖ್ಯೆಗಳು ಅಂತಂದ್ರೇನು? 0 ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನು ಹೊಂದಿರುವ ಗಣವನ್ನು ನಾವೇನಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಡಬ್ಲ್ಯೂ ಇಂತ ಹೋಲ್ ನಂಬರ್ಸ್ ಅಂತ ಇಂಗ್ಲಿಷ್ ಕರೆಯೋದ್ರಿಂದ ಅದನ್ನು ಡಬ್ಲ್ಯೂ ಅನ್ನೋ ಸಂಖ್ಯೆಯಿಂದ ಸೂಚಿಸ್ತೀವಿ. ಡಬ್ಲ್ಯೂ ಇಸ್ ಈಕ್ವಲ್ ಟು 0, 1, 2, 3, 4, 5 ಅಷ್ಟೇ. 0 ಹಾಗೂ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿರುವ ಗಣವನ್ನು 0 ಹಾಗೂ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿರುವ ಗಣವನ್ನು ಪೂರ್ಣ ಸಂಖ್ಯೆಗಳು ಎನ್ನುವರು. ಪೂರ್ಣ ಸಂಖ್ಯೆಗಳು ಎನ್ನುವರು. ಅದರ ಕೆಳಗಡೆ ಡಬ್ಲ್ಯೂ ಇಸ್ ಈಕ್ವಲ್ ಟು 0, 1, 2, 3, 4, 5 ಡ್ಯಾಶ್ ಡ್ಯಾಶ್. ನೆಕ್ಸ್ಟ್ ಗಣ ಯಾವುದಪ್ಪ ಅಂದ್ರೆ ಪೂರ್ಣಾಂಕಗಳು. ಪೂರ್ಣಾಂಕಗಳು ಇಂಟೀಜರ್ಸ್ ಇಂಟೀಜರ್ಸ್ ಅಂತ ಕರೀತಾರೆ. ಏನಪ್ಪ ಇಲ್ಲಿ ಪೂರ್ಣಾಂಕಗಳು ಅಂತ ಹೇಳಿದ್ರೆ ಇಲ್ಲಿ 0 ಇರುತ್ತೆ, ಸ್ವಾಭಾವಿಕ ಸಂಖ್ಯೆಗಳಿರ್ತವೆ, ಹಾಗೇನೆ ಸ್ವಾಭಾವಿಕ ಸಂಖ್ಯೆಯ ವಿರುದ್ಧ ಚಿಹ್ನೆಯುಳ್ಳ ಸಂಖ್ಯೆಗಳು. +1 ಏನಿಲ್ಲ ಅಂದ್ರೆ +1 ಅಂತ, ವಿರುದ್ಧ ಚಿಹ್ನೆ ಅಂದ್ರೆ ಋಣ. -1, -2, -3, -4, -5, -6 ಇತ್ಯಾದಿ. ಇಂಥದನ್ನು ನಾವೇನಂತ ಕರಿತೀವಿ? ಪೂರ್ಣಾಂಕಗಳು ಅಂತ ಕರಿತೀವಿ. ಏನೇನೆಲ್ಲ ಇದೆ ಇಲ್ಲಿ? 0 ಇದೆ, ಸ್ವಾಭಾವಿಕ ಸಂಖ್ಯೆಗಳಿದೆ, ಸ್ವಾಭಾವಿಕ ಸಂಖ್ಯೆಯ ವಿರುದ್ಧ ಚಿಹ್ನೆಯುಳ್ಳ ಸಂಖ್ಯೆಗಳು -1, -2, -3, -4, -5 ಈ ರೀತಿ. ಇಂಥವನ್ನ ನಾವೇನಂತ ಕರಿತೀವಿ? ಪೂರ್ಣಾಂಕಗಳು, ಇಂಟೀಜರ್ಸ್ ಅಂತ ಕರೀತಾರೆ. ಇದನ್ನ I ಅಥವಾ Z ಅಂತಕ್ಕಂಥ ಸಂಖ್ಯೆಯಿಂದ ಸೂಚಿಸಲಾಗುತ್ತೆ. ಈಗೂ ಬರೀಬಹುದು ಇವುಗಳನ್ನ, ಈಗೂ ಕೂಡ ಬರೀಬಹುದು. ಹೇಗೆ? 0 ± 1 ± 2 ± 3 ±r ಅಂದ್ರೆ ಅಥವಾ ಅಲ್ವಾ? ಅಂದ್ರೆ 0 ಇದೆ, +1 ಇದೆ, -1 ಇದೆ ಈ ಗಣದಲ್ಲಿ ಅಂತ, +2 ಇದೆ, -2 ಇದೆ, +4 ಇದೆ, -3 ಇದೆ. ಈ ರೀತಿ ನಾನು ಸೂಚಿಸಬಹುದು, ಈ ರೀತಿ ನಾನು ಸೂಚಿಸಬಹುದು. ಬರ್ಕ ಪೂರ್ಣಾಂಕಗಳು ಅಂತ ಹೆಡಿಂಗ್ ಹಾಕೊಂಡಿದ್ದೀರಲ್ಲ. 0 ಸ್ವಾಭಾವಿಕ ಸಂಖ್ಯೆಗಳು ಹಾಗೂ ಸ್ವಾಭಾವಿಕ ಸಂಖ್ಯೆಯ ವಿರುದ್ಧ ಚಿಹ್ನೆಯುಳ್ಳ ಸಂಖ್ಯೆಗಳನ್ನು ಪೂರ್ಣಾಂಕಗಳು ಎನ್ನುವರು. I is equal to dash 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 -5 -4 -3 -2 1 2 3 4 5 dash 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 ಅಥವಾ Z is equal to ಐದಂತೂ ಕರೀತೀವಿ ಝಲನ್ ಅಂತಕ್ಕಂಥ ಸಂಖ್ಯೆ, ಗ್ರೀಕ್ ಭಾಷೆ, ಗ್ರೀಕ್ ಪದ. 0 ± 1 ± 2 ± 3 ± 4 ಡ್ಯಾಶ್. ಆಯ್ತಾ? ಮುಂದಿನ ಸಂಖ್ಯಾಗಣದ ವಿಧ ನಿಮ್ಮ ಹೆಡ್ಡಿಂಗ್ ಇರ್ತಕ್ಕಂಥದ್ದು. ಮುಂದಿನ ಸಂಖ್ಯೆ ಯಾವುದಪ್ಪ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳು. ಏನಪ್ಪ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಡೆಫಿನೇಷನ್ ಹೇಳ್ಬೇಕಾದ್ರೆ ಈ ರೀತಿ P/Q ರೂಪದಲ್ಲಿ ವ್ಯಕ್ತಪಡಿಸಲಾಗುವ ಸಂಖ್ಯೆಗಳನ್ನು
ವ್ಯಕ್ತಪಡಿಸುವ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು. ಡೆಫಿನೇಷನ್ ಬರ್ತಾರೆ, ಆಮೇಲೆ ನಾನು ಮತ್ತೆ ಹೇಳ್ತೀನಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಹೇಳ್ತೀನಿ. ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಹಾಕೊಂಡು P/Q ರೂಪದಲ್ಲಿ ವ್ಯಕ್ತಪಡಿಸುವ ಸಂಖ್ಯೆಗಳನ್ನು P/Q ರೂಪದಲ್ಲಿ ವ್ಯಕ್ತಪಡಿಸುವ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಎನ್ನುವರು. ಭಾಗಲಬ್ಧ ಸಂಖ್ಯೆಗಳು ಎನ್ನುವರು. P, Q belongs to I ಮತ್ತು Q is not equal to 0 ಆಗಿರುತ್ತದೆ. P, Q belongs to ಅಂದ್ರೆ ಸೇರಿದೆ. ಯಾವುದಕ್ಕೆ? I ಅಂದ್ರೆ ಏನು? ಯಾವ ಗಣ? ಪೂರ್ಣಾಂಕಗಳ ಗಣ. ಅಂದ್ರೆ P ಮತ್ತು Q ಗಳು ಪೂರ್ಣಾಂಕಗಳಾಗಿರಬೇಕು. Q is not equal to 0 ಅಂದ್ರೆ ಛೇದ ಇದೆಯಲ್ಲ, ಇದು ಯಾವುದೇ ಕಾರಣಕ್ಕೂ 0 ಆಗಬಾರದು ಅಂತ. ಉದಾಹರಣೆ, ನೆಕ್ಸ್ಟ್ ಎಕ್ಸಾಂಪಲ್. ಇದನ್ನು Q ಅಂತ ಗುರುತಿಸ್ತಿದ್ರೆ 2/3 ಮೈನಸ್ 3/2 0 ಮೈನಸ್ 5 7 8/3 ಇತ್ಯಾದಿ. ಇಲ್ಲಿ ಯಾವುದೇ ಒಂದು ಆರ್ಡರ್ ಇಲ್ಲ, ಇಲ್ಲಿಂದ ಶುರು ಆಗುತ್ತೆ ಅಂತ ಏನೊಂದು ಆರ್ಡರ್ ಇದೆ. ಯಾವ ರೂಪದಲ್ಲಿ ಇರ್ಬೇಕಂತೆ? P/Q ಅಂದ್ರೆ P/Q ಅಂದ್ರೆ ನೀವೆಲ್ಲ ನೋಡಿದಿರಿ. ಯಾವ ರೂಪ ಅಂತ ಕಾಣಿಸ್ತಾ ಇದೆ ನಿಮಗೆ? ಭಿನ್ನರಾಶಿ ರೂಪದಲ್ಲಿ ಇರಬೇಕು. ಆದ್ರೆ ಕಂಡೀಷನ್ ಇದೆ, ಇಲ್ಲಿ ಭಿನ್ನರಾಶಿ ರೂಪದಲ್ಲಿ ಇದ್ರು ಕೂಡ ಏನಂತ ಕಂಡೀಷನ್ ಇದೆ? ಈ ಏನು ಅಂಶ ಮತ್ತು ಛೇದದಲ್ಲಿ ಬರೆದಿರ್ತಕ್ಕಂಥ ಸಂಖ್ಯೆ ಇದೆಯಲ್ಲ, ಆ ಸಂಖ್ಯೆ ಪೂರ್ಣಾಂಕನೇ ಆಗಿರ್ಬೇಕು. ಅಂದ್ರೆ ಪೂರ್ಣಾಂಕ ಗಣದಲ್ಲಿ ಏನೇನು ಸಂಖ್ಯೆಗಳಿದಾವೋ ಅವುಗಳಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಮತ್ತೆ ಛೇದ ಇದೆಯಲ್ಲ, ಕೆಳಗಡೆ ಬರೀತಿರಲ್ಲ, ಆ ಸಂಖ್ಯೆ ಯಾವುದೇ ಕಾರಣಕ್ಕೂ 0 ಆಗಬಾರದು ಅಂತ ಹೇಳ್ತಾರೆ. ಅಂದ್ರೆ ಹಿಂಗ್ ಬರೆಯಂಗಿಲ್ಲ, 5/0 ಅಂತ ಬರೆಯಂಗಿಲ್ಲ. ಇದು ಭಾಗಲಬ್ಧ ಸಂಖ್ಯೆ ಅಲ್ಲ. ಯಾಕಪ್ಪ ಅಂತಂದ್ರೆ 5/0 ಅಂತ ಬರೆದ್ರೆ ಆ ಸಂಖ್ಯೆಯ ಮೌಲ್ಯ ಎಷ್ಟಾಗುತ್ತಪ್ಪ ಅಂದ್ರೆ ದಟ್ ಈಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ ಕರೀತಾರೆ. ಅಂದ್ರೆ ಇನ್ಫಿನಿಟಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಇದು ಏನು ಅಂತ ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಗೊತ್ತಿಲ್ದಲ್ಲ ಇರ್ತಕ್ಕಂಥ ಮೌಲ್ಯ ಏನು ಅಂತ ಹೇಳಲಿಕ್ಕೆ ಬರೋದಿಲ್ಲ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ 5/0 ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಛೇದ ಯಾವುದೇ ಕಾರಣಕ್ಕೂ 0 ಆಗಬಾರದು. ಅಂಶ 0 ಆಗಬಹುದು. 0/3 ಅಂತ ಬರೀಬಹುದು. 0/3 ಅಂದ್ರೆ 0ನೇ. ಅರ್ಥ ಆಯ್ತಾ? P ಬೆಲೆ 0 ಆಗಬಹುದು, ಆದ್ರೆ Q ಬೆಲೆ 0 ಆಗಿರಬಾರ್ದು. ಹೀಗೇನೆ ಬರೀಬೇಕು. 0 ಕೂಡ ಒಂದು ಭಾಗಲಬ್ಧ ಸಂಖ್ಯೆ. -5 ಸರ್, ಒಂದೇ ಇದೆಯಲ್ಲ ಸರ್, ಕೆಳಗಡೆ ಇಲ್ಲಲ್ಲ ಸರ್ ಅಂತ ಹೇಳಿದ್ರೆ ಕೆಳಗಡೆ ನಾವೇನಂತ ಬರ್ಕೋಬಹುದು? -5 ಅಂದ್ರು ಅದೇ, -5/1 ಅಂದ್ರು ಅದೇ. ಯಾಕಂದ್ರೆ ಬೆಲೆನಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಅದರಿಂದ ಈಗ ಅದು P/Q ರೂಪದಲ್ಲೇ ಆಯ್ತು. ಹಾಗಾದ್ರೆ 7 ಕೂಡ ಅದೇ ರೀತಿ 7 ಅಂದ್ರು ಅದೇನೆ, 7/1 ಅಂತಂದ್ರು ಕೂಡ ಅದೇ. ಏನ್ ಬೇಕಾದ್ರೂ ಉದಾಹರಣೆ ಆಯ್ತಾ? ಬರ್ಕೊಂಡ್ರೆ ಉದಾಹರಣೆನ. ಇದರಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿನ ವಿಚಾರ ನಿಮಗೆ ಗೊತ್ತಿರಬೇಕು. ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು ಅಂತಕ್ಕಂಥದ್ದನ್ನ ಅದನ್ನು ಹೇಳಿ ಮುಂದಕ್ಕೆ ಹೋಗುತ್ತೆ. ಇಲ್ಲಿ ನಾವು ಬರ್ಕೊಳ್ತಕ್ಕಂಥ ಸಂಖ್ಯೆಗಳು ಏನು? 2/5 ಇರ್ಬೋದು, ಅಥವಾ 2/3 ಇರ್ಬೋದು, ಅಥವಾ ಬೇರೆ ಯಾವುದೇ ಭಾಗಲಬ್ಧ ಸಂಖ್ಯೆ 8/3 ಇರ್ಬೋದು, ಇಲ್ಲ 8/3 ಇರ್ಬೋದು. ಈ ಬರ್ಕೊಂಡಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನ ನೀವೇನಾದ್ರೂ ದಶಮಾಂಶ ರೂಪಕ್ಕೆ ಬದಲಾಯಿಸಿ ಬರೆದ್ರೆ, ಅಂದ್ರೆ ಅಂಶವನ್ನ ಛೇದದಿಂದ ಭಾಗಿಸಿ ದಶಮಾಂಶ ರೂಪಕ್ಕೆ ಬದಲಾಯಿಸಿ ಬರೆದ್ರೆ 2ಅನ್ನ 5ರಿಂದ ಭಾಗಿಸ್ತಾರೆ. ಹೋಗುತ್ತೆ. 2 5ರಿಂದ ಚಿಕ್ಕ ಸಂಖ್ಯೆ ಆಗಿರೋದು ಹೋಗೋದಿಲ್ಲ. ಏನಾಗಬೇಕು? ದಶಮಾಂಶ ಬಿಂದು ತಗೋಬೇಕು. ಬಿಂದು ಇಟ್ಕೊಂಡ ತಕ್ಷಣ ಅದರ ಮುಂದೆ 0 ಕಟ್ಕೊಂಡು 5 4 20 ಅಂತ ಆಯ್ತು. ಶೇಷ ಎಷ್ಟು ಬಂತು? 0. 0.4. 2/5 ದಶಮಾಂಶ ರೂಪಕ್ಕೆ ಬದಲಾಯಿಸಿದಾಗ ಅದರ ಮೌಲ್ಯ ಎಷ್ಟು ಬಂತು? 0.4 ಅಂತ ಬಂತು. 0.4. ಹಾಗಾಗಿ 2/3
ಭಾಗಿಸ್ತೀನಿ, 2ನ್ನ 3ರಿಂದ ಭಾಗಿಸ್ತೀನಿ. ಇಲ್ಲೂ ಕೂಡ ಅಷ್ಟೇ ಹೋಗೋದಿಲ್ಲ, ಪಾಯಿಂಟ್ ಇಟ್ಟೆ 20 ಆಯ್ತು. 3 6 18, 20 ಹೋದ್ರೆ 2. ಒಂದ್ಸರಿ ಪಾಯಿಂಟ್ ಇಟ್ಮೇಲೆ ಇಲ್ಲಿಂದ ಮುಂದೆ ಎಷ್ಟು ಬೇಕಾದ್ರೂ 0 ಇರುತ್ತೆ, ಹಾಗಾಗಿ ನಾವು 0 ಕಟ್ಕೊಂತ ಹೋಗ್ಬೋದು. 3 6 18, ನಿಮಗೆ ಗೊತ್ತಿರೋಂಥ ವಿಚಾರ ಇದು. 2 ಮತ್ತೆ 0, 3 6 18 ಮತ್ತೆ 20 ಮತ್ತೆ 3 6 18 ಮುಗಿಯುತ್ತೆ. ಇದು ಇಲ್ಲ, ಇದೇನಾಗ್ತಾ ಹೋಗುತ್ತೆ, ಹಾಗೆ ಮುಂದುವರಿತಾ ಹೋಗುತ್ತೆ. ಶೇಷ ಯಾವ ಕಾರಣಕ್ಕೂ 0 ಅಂತ ಬರೋದಿಲ್ಲ. ಇಲ್ಲಿ ಶೇಷ 0 ಅಂತ ಬಂತು, ಆದ್ರೆ ಇಲ್ಲಿ ಶೇಷ 0 ಅಂತ ಬರೋದಿಲ್ಲ. ಏನು ಬಂತು ಉತ್ತರ ನಮಗೆ? 0.666 ಡ್ಯಾಶ್ 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 ಅಂತ ಕರೀತೀವಿ. ಓಕೆ, ಹಾಗೆ 8/3 ಭಾಗಿಸ್ತೀವಿ. 8ನ್ನ 3ರಿಂದ ಭಾಗಿಸ್ತೀವಿ. 3 2 6, 2 ಉಂಟು, ಪಾಯಿಂಟ್ 0 ಮತ್ತೆ 3 6 18, ಹೌದಾ? 3 6 18 ಮತ್ತೆ 2 20, 3 6 18 ಮತ್ತೆ 2, 3 6 18 ನೋಡಿದೆ. ಸೊ ಎಷ್ಟಾಯ್ತು? ಇದು ಕೂಡ 2.666 ಈಗ ಮುಂದುವರಿತಾ ಹೋಗುತ್ತೆ. ಓಕೆ, ಈ ರೀತಿ ಅಂದ್ರೆ ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನ ನೀವು ದಶಮಾಂಶ ರೂಪದಲ್ಲಿ ಬರೆದಾಗ 2 ರೀತಿಯ ದಶಮಾಂಶ ವಿಸ್ತರಣೆಯನ್ನ ಕಾಣ್ತಾ ಇದ್ದೀವಿ. ಒಂದು, ಇದು ಮುಗಿದೋಯ್ತು, ಮತ್ತೇನು ಮುಂದಕ್ಕೆ ಬರಲಿಲ್ಲ, ಶೇಷ 0 ಬಂತು. ಇಂಥದನ್ನ ನಾವೇನಂತ ಕರಿತೀವಿ? ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಕರಿತೀವಿ. ಎಂತ ಕರಿತೀವಿ? ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂತ ಕರಿತೀವಿ. ಒಂದೇ ರೀತಿಯ ಸಂಖ್ಯೆ ರಿಪೀಟ್ ಆಗ್ತಾ ಹೋದ್ರೆ ಅದನ್ನ ಆವರ್ತನೀಯ ದಶಮಾಂಶ ವಿಸ್ತರಣೆ ಅಂತ ಕರಿತೀವಿ. ಇಲ್ಲೂ ಕೂಡ ರೆಕರಿಂಗ್ ಅಂತ ಕರಿತೀವಿ. ರೆಕರಿಂಗ್. ಓಕೆ, ಅಂದ್ರೆ ಯಾವುದೇ ಭಾಗಲಬ್ಧ ಸಂಖ್ಯೆಯನ್ನ ನಾವು P/Q ರೂಪದಲ್ಲಿ ಬರೆದ್ರೆ ಅದು ಅಂತ್ಯ ಆಗುತ್ತೆ, ಇಲ್ಲ ಅಂತ್ಯ ಆಗದೆ ಇದ್ರೆ ಆವರ್ತನೀಯ ಆಗ್ತಾ ಹೋಗುತ್ತೆ. ರಿಪೀಟ್ ಒಂದೇ ತರದ ಸಂಖ್ಯೆ ರಿಪೀಟ್ ಆಗ್ತಾ ಹೋಗುತ್ತೆ. ಅಥವಾ ಕೆಲವಷ್ಟು ಆದ್ಮೇಲೆ 2 3 2 3 2 3 ಹಿಂಗ್ ರಿಪೀಟ್ ಆಗ್ತದೆ, ಏನ್ ಬೇಕಾದ್ರೂ ಆಗ್ಬೋದು. ಇಂಥವನ್ನು ನಾವೇನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗೆ ನಾವು ಇನ್ನೊಂದು ಕರೆಕ್ಟ್ ಪರ್ಫೆಕ್ಟ್ ಡೆಫಿನೇಷನ್ ಏನ್ ಹೇಳ್ಬೋದಪ್ಪ ಅಂದ್ರೆ, ಅಂತ್ಯ ಆಗಬೇಕು. ಅವುಗಳನ್ನು ದಶಮಾಂಶ ರೂಪದಲ್ಲಿ ಬರೆದಾಗ ಅಂತ್ಯಗೊಳ್ಳುವ ಅಥವಾ ಆವರ್ತನೀಯವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಕೇವಲ P/Q ರೂಪದಲ್ಲಿ ವ್ಯಕ್ತಪಡಿಸಲಾಗುವ ಸಂಖ್ಯೆಗಳನ್ನ ಅನ್ನೋದಕ್ಕಿಂತ ಅವುಗಳನ್ನ ದಶಮಾಂಶ ರೂಪಕ್ಕೆ ಬದಲಾಯಿಸಿ ಬರೆದಾಗ ಅವೇನಾಗಬೇಕು? ಅಂತ್ಯ ಆಗಬೇಕು. ಅಂದ್ರೆ ಶೇಷ 0 ಅಂತ ಬರಬೇಕು. ಅಂತ್ಯ ಆಗಲಿಲ್ಲ ಅಂತಂದ್ರೆ ಏನಾಗ್ಬೇಕು ಮಕ್ಕಳೇ? ಅವರು ಅಪರಿಮಿತ ದಶಮಾಂಶ ವಿಸ್ತರಣೆಯನ್ನ, ಅಪರಿಮಿತ ಹೊಂದಿದ್ರು ಕೂಡ ಅವೆಂತ ಅಪರಿಮಿತ ದಶಮಾಂಶ ವಿಸ್ತರಣೆ? ಆವರ್ತನೀಯ ದಶಮಾಂಶ ವಿಸ್ತರಣೆಯನ್ನು ಹೊಂದಿರಬೇಕು. ಅಂಥದ್ದನ್ನು ನಾವೇನಂತ ಕರಿತೀವಿ? ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಹಿಂಗ್ ಬರ್ತಾ ಹೋಗುತ್ತೆ. 5.2 ಎಂಡ್ ಆಗತ್ತೆ ಕಲಿಸಿ, ಅಥವಾ 3.7777 ಹಿಂಗ್ ಬರ್ತಾ ಹೋಗುತ್ತೆ. ಅಥವಾ ಕೆಲವು ಸರಿ 5 ಪಾಯಿಂಟ್ ಹಿಂಗೂ ಬರುತ್ತೆ, 4 3 4 3 4 3 4 3 ಹೀಗೂ ಬರ್ತಾ ಹೋಗುತ್ತೆ. ಕೆಲವು ಸಂಖ್ಯೆಗಳು ಹೆಂಗಿರುತ್ತೆ ಗೊತ್ತಾ? 6.38 ಅಂತ ಬರೆದು ಆಮೇಲೆ 6 6 6 6 ಅಂತ ರಿಪೀಟ್. ಮೊದಲನೇ 2 ಸಂಖ್ಯೆ ಆವರ್ತನೀಯ ಆಗ್ತಾ ಇಲ್ಲ, ನಂತರದ್ದು ಆವರ್ತನೀಯ ಆಗ್ತದೆ. ಇದನ್ನು ಶಾರ್ಟ್ ಆಗಿ ನಾವು ಹಿಂಗೂ ಬರೀತೀವಿ. 3.77 ಅನ್ನೋದನ್ನ 3.7 ಬಾರ್. ಅಂದ್ರೆ ಯಾವ ಸಂಖ್ಯೆಯ ಮೇಲ್ಗಡೆ ಈ ಬಾರ್ ಹಾಕಿದಾರ, ಒಂದು ಡ್ಯಾಶ್ ಲೈನ್ ಹಾಕಿದಾರ, ಅದು ರಿಪೀಟ್ ಆಗ್ತಾ ಇದೆ ಅಂತ. ಆ ಸಂಖ್ಯೆ ರಿಪೀಟ್ ಆಗ್ತಾ ಇದೆ, ಪುನರಾವರ್ತನೆಯನ್ನು ಹೊಂದುತ್ತಾ ಇದೆ. ಹಾಗಾದ್ರೆ ಇದನ್ನ ಹೆಂಗ್ ಬರೀಬೇಕು? 5.43 ಎರಡು ಸಂಖ್ಯೆ ರಿಪೀಟ್ ಆಗಿರೋದು, 2 ಸಂಖ್ಯೆಗೆ ಸೇರಿಸಿ ಬಾರ್ ಆಗಿದೆ 5.43 ಬಾರ್. ಹಾಗೆ ನೀವು ಇದನ್ನ ಹೆಂಗ್ ಬರೀಬೇಕು? 6.38 ರಿಪೀಟ್ ಆಗ್ತಾ ಇಲ್ಲ, ಹಂಗೆ ಬರ್ಕೋಬೇಕು. ರಿಪೀಟ್ ಆಗ್ತಾ ಇಲ್ಲ ಸಂಖ್ಯೆ ಯಾವುದಿದೆ? 6 ಬಾರ್ ಹಾಕ್ಬೇಕಾದ್ರೆ ಕೇವಲ 6ರ ಮೇಲೆ ಮಾತ್ರ. ಅಥವಾ ಕೆಲವು ಸರಿ ಚುಕ್ಕಿನೂ ಕೂಡ ಇಡ್ತಾರೆ. ಯಾವ ಆವರ್ತನೀಯ ಆಗ್ತಾ ಇರುತ್ತಲ್ಲ ಆ ಸಂಖ್ಯೆಯ ಮೇಲೆ ಚುಕ್ಕಿನೂ ಕೂಡ ಇಡ್ತಾರೆ. ಇಲ್ಲಿ ಏನು ಆವರ್ತನೀಯ ಆಗ್ತಾ ಇಲ್ಲ, ಇಲ್ಲಿ ಇಟ್ ಇಸ್ ನಾಟ್ ಎಸೆನ್ಷಿಯಲ್ ಟು
ಟು ಪುಟ್ ದ ಬಾರ್. ಇದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ, ಹಾಗಾಗಿ ಅದ್ರ ಮೇಲೆ ಏನು ಭಾರ ಹಾಕೋ ಅವಶ್ಯಕತೆ ಇಲ್ಲ. ಇದು ಅಂತ್ಯಗೊಳ್ಳದ ಆವರ್ತನೀಯ ದಶಮಾಂಶ ವಿಸ್ತರಣೆ ಆಗಿರೋದ್ರಿಂದ ಯಾವ ಆವರ್ತನೀಯ ಆಗ್ತಾ ಇದೆಯೋ ಆ ಸಂಖ್ಯೆಗಳ ಮೇಲೆ ಸಂಕ್ಷಿಪ್ತವಾಗಿ ಬರೀಬೇಕಾದ್ರೆ 3.7 ಬಾರ್, 5.43 ಬಾರ್, 6.386 ಬಾರ್. ಅದಾಯ್ತಾ? ಈ ರೀತಿ ಇದಿಷ್ಟು ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು ಅಂತಕ್ಕಂಥ ವಿಚಾರ. ಈಗ ನಾವು ಇದುವರೆಗೆ ನಾವೇನು ತಿಳ್ಕೊಂಡ್ವಿ, ಸ್ವಾಭಾವಿಕ ಸಂಖ್ಯೆಗಳು ಅಂತಂದ್ರೆ ಏನು, ಹಾಗೇನೆ ಪೂರ್ಣ ಸಂಖ್ಯೆ ಅಂದ್ರೇನು, ಪೂರ್ಣಾಂಕಗಳು ಅಂತಂದ್ರೇನು, ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೇನು ಅಂತಕ್ಕಂಥದ್ದನ್ನು ತಿಳಿದ್ವಿ. ಗಣಿತದಲ್ಲಿ ಈ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಕೆಲವು ನಿಯಮಗಳನ್ನು ಅನ್ವಯಿಸ್ತಾ ಹೋಗ್ತದೆ. ಏನೇನು ನಿಯಮಗಳನ್ನು ಅನ್ವಯಿಸ್ತೀವಿ, ಯಾವ್ಯಾವ ರೀತಿಯಾಗಿರ್ತಕ್ಕಂಥ ನಿಯಮ ಇದೆ ಅಂತಕ್ಕಂಥದ್ದು ನಾನು. ಮೊದಲನೇ ನಿಯಮ ಯಾವ್ದಪ್ಪ ಅಂದ್ರೆ ಆವೃತ ಗುಣ ಅಂತ ಹೇಳ್ತಾರೆ. ಆವೃತ ಗುಣ, ಇಂಗ್ಲಿಷ್ನಲ್ಲಿ ಕ್ಲೋಷರ್ ಲಾ ಅಂತ ಹೇಳ್ತಾರೆ. ಕ್ಲೋಷರ್ ಲಾ ಅಥವಾ ಕ್ಲೋಷರ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಆವೃತ ಗುಣ ಏನಂಗಂದ್ರೆ, ಆವೃತ ಗುಣ ಅಂತಂದ್ರೆ ಏನಪ್ಪ? ಉದಾಹರಣೆಗೆ ಮೊದಲು ಸ್ವಾಭಾವಿಕ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತ ಆವೃತ ಗುಣ. ಸ್ವಾಭಾವಿಕ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತ ಆವೃತ ಗುಣ ಆಗುತ್ತಾ? ಆವೃತ ಗುಣ ಏನ್ ಹೇಳುತ್ತೆ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಅದು ನನ್ನ ಗುಣನೇ ಹೇಳೋದು ಹೇಗಪ್ಪ ಅಂದ್ರೆ, ಜನರಲ್ ಆಗಿ ಹೇಳ್ಬಿಡೋಣ, ಅದು ಎಲ್ಲದಕ್ಕೂ ಅನ್ವಯಿಸುತ್ತೆ. ಫಾರ್ ಆಲ್ A, B belongs to N. N ಅಂದ್ರೆ ಸ್ವಾಭಾವಿಕ. Then ಆಗ A star B also belongs to N ಅಂತಕ್ಕಂಥದ್ದು ಆವೃತ ಗುಣ. ಅರ್ಥ ಆಗಿಲ್ಲ ನಿಮಗಲ್ವಾ? ನೋಡಿ ನಾನು ಹೇಳ್ತೀನಿ, ಇದು ಫಾರ್ ಆಲ್ ಅಂತಕ್ಕಂಥ ವಿ ಬಂದು ಈ ರೀತಿ ಸಂಕೇತ ಆಗ್ತದೆ. ಫಾರ್ ಆಲ್ ಈ ತರ, ಫಾರ್ ಆಲ್ ಎ ಬಿ ಬಿಲಾಂಗ್ಸ್ ಟು ಎ ಬಿ ಅನ್ನೋದು ಜನರಲ್ ಆಗಿ, ಅಂದ್ರೆ ಇಲ್ಲಿ ಎರಡು ಸಂಖ್ಯೆಗಳನ್ನು ಸೂಚಿಸುತ್ತೆ. ನಾವು ಸರಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ, ನಾವು ಸ್ವಾಭಾವಿಕ ಸಂಖ್ಯೆಗಳ ಗಣದಿಂದ, ಇದರ ಅರ್ಥ ಈ ತರ ಕೇಳಿಸ್ಕೊಳ್ತೀವಿ, ನಾವು ಸ್ವಾಭಾವಿಕ ಸಂಖ್ಯೆಗಳ ಗಣದಿಂದ ಯಾವುದಾದರೂ ಎರಡು ಸಂಖ್ಯೆಗಳನ್ನ ಆಯ್ಕೆ ಮಾಡಿಕೊಂಡು, ಯಾವುದಾದರೂ ಅದಕ್ಕೆ ಹೇಳಿರ್ತಕ್ಕಂಥ ಫಾರ್ ಆಲ್, ಕೇವಲ 2, 3 ಮಾತ್ರ ತಗೋಬೇಕು ಅಂತ ಏನಿಲ್ಲ, ನೀವು ಏನ್ ಬೇಕಾದ್ರೂ ತಗೋಬಹುದು. ಅಸಂಖ್ಯಾತ ಸ್ವಾಭಾವಿಕ ಸಂಖ್ಯೆಗಳಿದಾವಲ್ಲ, ಅದರಲ್ಲಿ ನಿಮಗೆ ಇಷ್ಟ ಬಂದಂತ ಯಾವುದಾದರೂ ಎರಡು ಸ್ವಾಭಾವಿಕ ಸಂಖ್ಯೆಗಳನ್ನ ಎ ಸ್ಟಾರ್ ಬಿ. ಸ್ಟಾರ್ ಅಂದ್ರೆ ಏನಪ್ಪಾ ಅಂದ್ರೆ, ಸ್ಟಾರ್ ಇಲ್ಲಿ ಏನಾಗ್ಬಹುದು, ಇಟ್ ಮೇ ಬಿ ಎ ಪ್ಲಸ್ ಆಗ್ಬಹುದು, ಮೈನಸ್ ಆಗ್ಬಹುದು, ಇಂಟು ಆಗ್ಬಹುದು, ಡಿವೈಡೆಡ್ ಬೈ ಆಗ್ಬಹುದು. ಅಂದ್ರೆ ಗಣಿತದ ಯಾವುದೇ ಮೂಲ ಕ್ರಿಯೆಯನ್ನ ಅಳವಡಿಸಿದಾಗ ಅದು ಸ್ಟಾರ್ ಅನ್ನ ಚೇಂಜ್ ಆಗುತ್ತೆ. ಪ್ಲಸ್ ತಗೊಂಡ್ರೆ ಸಂಕಲನವು ಆವೃತವಾಗಿದೆ. ಚೆಕ್ ಮಾಡ್ಬೇಕಾಗತ್ತಾ? ಆಗಲ್ಲ. ವ್ಯವಕಲನ ಆವೃತ ಆಗುತ್ತಾ, ಗುಣಾಕಾರ ಆವೃತ ಆಗುತ್ತಾ, ಭಾಗಾಕಾರ ಆವೃತ ಆಗುತ್ತಾ ಅಂದ್ರೆ ಯಾವುದೇ ಎರಡು ಸ್ವಾಭಾವಿಕ ಸಂಖ್ಯೆಗಳನ್ನು ತೆಗೆದುಕೊಂಡು ಫಸ್ಟ್ ನಾನು ಸಂಕಲನಕ್ಕೆ ಹೇಳೋದಾದ್ರೆ, ಆ ಎರಡೂ ಸಂಖ್ಯೆಗಳನ್ನ ಕೂಡಿದಾಗ ಬರ್ತಕ್ಕಂಥ ಉತ್ತರ ಏನಿದೆಯೋ ಅದು ಸ್ವಾಭಾವಿಕ ಸಂಖ್ಯೆನೇ ಆಗಿದ್ರೆ, ಅದು ಸ್ವಾಭಾವಿಕ ಸಂಖ್ಯೆನೇ ಆಗಿದ್ರೆ ಆಗ ಏನ್ ಹೇಳುತ್ತೆ, ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಸಂಕಲನವು ಆವೃತವಾಗಿದೆ. ಅದಾಯ್ತಾ? ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಸಂಕಲನವು ಆವೃತವಾಗಿದೆ ಅಂತ ಅರ್ಥಾಯ್ತಾ? ಓಕೆ, ಈಗ ಉದಾಹರಣೆ ಚೆಕ್ ಮಾಡೋಣ ನಾವು. ಮೊದಲನೇದು ಯಾವುದು? ಸಂಕಲನಕ್ಕೆ ಸಂಬಂಧಪಟ್ಟಂತೆ. ಸಂಕಲನ ಅನ್ನೋದು ಮೂಲ ಕ್ರಿಯೆ. ಆ ಸಂಕಲನಕ್ಕೆ ಸಂಬಂಧಪಟ್ಟಂತೆ ಆವೃತ ಆಗುತ್ತಾ? ಸಂಕಲನಕ್ಕೆ ಸಂಬಂಧಪಟ್ಟಂತೆ ಯಾವುದ್ರ ಮೇಲೆ? ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಆಗುತ್ತಾ? ಇಲ್ಲೇನು ಹೇಳ್ತಾ ಇದ್ದೀನಿ ನಾನು, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸ್ವಾಭಾವಿಕ ಸಂಖ್ಯೆಗಳ ಗಣ ಗೊತ್ತಿದೆ. n ಇಸ್ ಈಕ್ವಲ್ ಟು ಏನಪ್ಪ? 1, 2, 3, 4, 5, 6 ಓಕೆ ಹಿಂಗೆ ಬರ್ತಾವ. ಇಲ್ಲೇನು ಮಾಡಿದ್ರೆ ಫಾರ್ ಆಲ್ ಅಂದ್ರೆ ಎಲ್ಲ ಅಥವಾ ಯಾವುದೇ, ಯಾವುದಾದ್ರೂ ಎರಡು ಸಂಖ್ಯೆ ತಗೋಬೇಕು. ಈ ಸ್ವಾಭಾವಿಕ ಸಂಖ್ಯೆಗಳ ಗಣದಿಂದ ನಿಮ್ಗೆ ಇಷ್ಟ ಬಂದಂತ ಎರಡು ಸಂಖ್ಯೆ ಯಾವ್ಯಾವ ತಗೋಣ? 2 ಮತ್ತು
4. ಎರಡು ಮತ್ತು 4 ತಗೊಂಡು 2 ಮತ್ತು 4 ಎಲ್ಲಿಗೆ ಸೇರಿದಾವೆ? ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ಸೇರಿದೆ. ಓಕೆ, ಈಗ ಸಂಕಲನದಲ್ಲಿ ಪರೀಕ್ಷೆ ಮಾಡ್ತಾರಿಂದ ಅವೆರಡರ ಮಧ್ಯೆ ಏನಾಗುತ್ತೆ? ಚಿಹ್ನೆ ಪ್ಲಸ್ ಆಗ್ತದೆ. 2 ಪ್ಲಸ್ 4 ಎಷ್ಟು ಬರುತ್ತೆ ಉತ್ತರ? 6. 6 ಅನ್ನೋದು ಕೂಡ ಸ್ವಾಭಾವಿಕ ಸಂಖ್ಯೆನ ಆಗುತ್ತಾ? ಹೌದು, ಸಂಖ್ಯೆಗಳ ಗಣದಲ್ಲಿ ಬರುತ್ತದ 6 ಅನ್ನೋದು ಬರುತ್ತೆ. ಹಾಗಾಗಿ 6 ಆಲ್ಸೋ ಬಿಲಾಂಗ್ಸ್ ಟು n. So here I consider 2 and 4 from the set of natural numbers. If you put plus in between the 2 and 4, 2 plus 4 is equal to 6. 6 also belongs to the natural number. ಹಾಗಾಗಿ ನಾವೇನು ಹೇಳ್ತೀವಿ? ಸಂಕಲನವು ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಆವೃತವಾಗಿದೆ. ನೀನು ಏನಾದ್ರು ತಗೊಂಡು ಟೆಸ್ಟ್ ಮಾಡ, ನೀನು ಬೇಕಾದ ನಂಬರ್ ತಗೊಂಡು ಟೆಸ್ಟ್ ಮಾಡ. ಉದಾಹರಣೆಗೆ 5 ಮತ್ತೆ 10 ತಗೊಂಡಿರಪ್ಪ, ಬಿಲಾಂಗ್ಸ್ ಟು ನ್ಯಾಚುರಲ್. ಹೌದಾ? 5 ಸ್ವಾಭಾವಿಕ ಸಂಖ್ಯೆನಾ? 5 ಸ್ವಾಭಾವಿಕ ಸಂಖ್ಯೆನಾ? ಹೌದು. 10 ಸ್ವಾಭಾವಿಕ ಸಂಖ್ಯೆನಾ? ಹೌದು. ಸ್ವಾಭಾವಿಕ ಸಂಖ್ಯೆಗಳ ಗಣದಿಂದನೇ ತಗೋಬೇಕು, ಬೇರೆ ಕಡೆಯಿಂದ ತಗೊಳಂಗಿಲ್ಲ. ಅವೆರಡು ಮಧ್ಯೆ ಏನು ಚಿಂತೆ ಮಾಡೋಣ? ಪ್ಲಸ್. ಯಾಕಂದ್ರೆ ಸಂಕಲನ ಚೆಕ್ ಮಾಡ್ತೀನಿ. 5 ಪ್ಲಸ್ 10 ಅಂದ್ರೆ ಎಷ್ಟು ಬಂತು? 15. 15 ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ಸೇರುತ್ತಾ? ಸೇರುತ್ತೆ. ಕೆಲವರಿಗೆ ಅನ್ನಿಸ್ತಾ ಇರೋದು, ಎಲ್ಲಿದೆ ಸರ್ 15 ಕಾಣ್ತಾ ಇಲ್ಲಲ್ಲ ಅಂತ. ಇಲ್ಲ, 15 ನಾನು ಬರ್ಕೊಂಡಿಲ್ಲ, ಆದ್ರೆ ಮುಂದೆ ಬರ್ಕಂತ ಹೋದ್ರೆ 15 ಬಂದೇ ಬರುತ್ತಾನೆ. ನಾನು ಅದಕ್ಕೆ ಇತ್ಯಾದಿ ಅಂತ ಹಾಕಿದ್ದೀನಿ. ಹಾಗಾಗಿ ನೀವಿಲ್ಲಿ ನಾವು ನಿಸ್ಸಂದೇಹವಾಗಿ ಏನಂತ ಹೇಳಬಹುದು? ಸಂಕಲನವು ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಆವೃತವಾಗಿದೆ. ಏನೇಳಿ ಮಕ್ಕಳ? ಸಂಕಲನವು ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಆವೃತವಾಗಿದೆ. ಇಲ್ಲಿ ಬರೀತೀವಿ. Therefore, ಸಂಕಲನವು ಸ್ವಾಭಾವಿಕ ಗಣದ ಮೇಲೆ n ಗಣದ ಮೇಲೆ ಆವೃತವಾಗಿದೆ. ಅಂದ್ರೆ ಆವೃತ ಗುಣ. The closure law is words put under the set of natural number for the addition. ಓಕೆ, ಬರ್ಕೊಳ್ಳಿ. ಆವೃತ ಗುಣ ನಿಯಮ ಯಾವುದು? ಚೆಕ್ ಮಾಡ್ತಾ ಇರ್ತಕ್ಕಂಥ ನಿಯಮ ಸಂಕಲನ. ಇದು ಹೆಂಗ್ ಪರೀಕ್ಷೆ ಮಾಡೋದು ಅಂತ ಅರ್ಥ ಆಯ್ತಾ? ಕೊಟ್ಟಿರ್ತಕ್ಕಂಥ ಯಾವ ಗಣಕ್ಕೆ ಆವೃತ ಗುಣ ಪರೀಕ್ಷೆ ಮಾಡಕ್ಕೆ ಹೇಳಿದಾನ ಆ ಗಣದಿಂದ 2 ಗಣಾಂಶಗಳನ್ನ ತೆಗೆದುಕೊಂಡು ನಾವು ಏನ್ ಕ್ರಿಯೆ ಮೇಲೆ ಮಾಡಕ್ಕೆ ಹೇಳಿದಾನೆ ನೋಡ್ಕೋಬೇಕು. ಸಂಕಲನದ ಮೇಲೆ ಹಾಕಿದ್ರೆ ಅವೆರಡು ಸಂಖ್ಯೆಗಳ ನಡುವೆ ಸಂಕಲನ ಚಿಹ್ನೆ ಹಾಕಬೇಕು. ಬರ್ತಕ್ಕಂಥ ಉತ್ತರ ಮತ್ತೆ ನಾವು ಯಾವ ಗಣದಿಂದ ಆಯ್ಕೆ ಮಾಡ್ಕೊಂಡಿದ್ವು ಅದೇ ಗಣಕ್ಕೆ ಸೇರಿರಬೇಕು. ವಿ ಆರ್ ಸೆಲೆಕ್ಟೆಡ್ ದ 2 ಎಲಿಮೆಂಟ್ಸ್ ಫ್ರಮ್ ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಸ್ವಾಭಾವಿಕ ಸಂಖ್ಯೆಗಳ ಗಣದಿಂದ ಯಾವುದಾದ್ರೂ 2 ಸಂಖ್ಯೆಗಳನ್ನ ನಮಗೆ ಇಷ್ಟ ಬಂದಂತ 2 ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳನ್ನು ಕೂಡಿದಾಗ, ಅವುಗಳನ್ನ ಸಂಕಲನ ಕ್ರಿಯೆಗೆ ಒಳಪಡಿಸಿದಾಗ ಬರ್ತಕ್ಕಂಥ ಉತ್ತರ ಮತ್ತೆ ಸ್ವಾಭಾವಿಕ ಸಂಖ್ಯೆನೇ ಆಗಿದ್ರೆ ಅಲ್ಲಿಗೆ ನಾವೇನಂತ ನಿಸ್ಸಂದೇಹವಾಗಿ ಏನಂತ ಹೇಳ್ಬೋದು? ಸಂಕಲನವು ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಆವೃತವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳೇ. 1,00,000 ಉದಾಹರಣೆಗಳಲ್ಲಿ, ಸರಿ ಕೇಳಿಸ್ಕೊಳ್ಳಿ, 1,00,000 ಉದಾಹರಣೆಗಳಲ್ಲಿ ಫಾರ್ ಎಕ್ಸಾಂಪಲ್ 99,999 ಉದಾಹರಣೆಗಳಿಗೆ ಸರಿ ಅಂತ ಅನಿಸಿ ಅವೆಲ್ಲ ಚೆಕ್ ಮಾಡ್ಕೊಂತ ಹೋಗ್ತಿರಪ್ಪ. ಅಷ್ಟಕ್ಕೆ 99,999 ಉದಾಹರಣೆಗಳಿಗೆ ಸರಿ ಅನಿಸಿ ಒಂದೇ ಒಂದು ಉದಾಹರಣೆಗೆ ಅದು ಸರಿ ಅನಿಸ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ನಿಯಮ ಅಥವಾ ಗುಣ, ಪ್ರಾಪರ್ಟಿ ಅಥವಾ ಲಾ ಅಂತ ಕರೀಲಿಕ್ಕೆ ಬರೋದಿಲ್ಲ ನಮ್ಮ ವಿಜ್ಞಾನ ಅಥವಾ ಗಣಿತದಲ್ಲಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳ್ತಕ್ಕಂಥದ್ದು ಫಾರ್ ಆಲ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಎಲ್ಲ, ಯಾವುದೇ ಎರಡು ಸ್ವಾಭಾವಿಕ ಸಂಖ್ಯೆಗಳನ್ನು ತೆಗೆದುಕೊಂಡು ಅವುಗಳನ್ನು ಸಂಕಲನ ಕ್ರಿಯೆಗೆ ಒಳಪಡಿಸಿದಾಗ ಬರ್ತಕ್ಕಂಥ ಉತ್ತರವೂ ಸಹ ಸ್ವಾಭಾವಿಕ ಸಂಖ್ಯೆಯೇ ಆಗಿದ್ರೆ ಆಗ ನಾವು ನಿಸ್ಸಂದೇಹವಾಗಿ ಏನು ಹೇಳ್ಬೋದು? ಸಂಕಲನವು ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಆವೃತವಾಗಿದೆ ಅಂತ ಹೇಳ್ಬೋದು. ಯು ಕ್ಯಾನ್ ಚೆಕ್. ನೀವು ಬೇಕಾದ್ರೆ ಮನೆಯಲ್ಲಿ ಕೂತ್ಕೊಂಡು ಯಾವುದಾದ್ರು ನಿಮ್ಗೆ ಎಂಥದ್ದು ದೊಡ್ಡ ಯಾವುದೇ 2 ಸ್ವಾಭಾವಿಕ ಸಂಖ್ಯೆ ತಗೊಳ್ರಿ, ಕೂಡ್ರಿ, ಬರ್ತಕ್ಕಂಥ ಉತ್ತರ ಏನಾಗಿರುತ್ತೆ? ಸ್ವಾಭಾವಿಕ ಸಂಖ್ಯೆನೇ ಆಗಿರುತ್ತೆ. ನೋ ಡೌಟ್ ಅಟ್ ಆಲ್. ಈಗ ನೆಕ್ಸ್ಟ್ ಚೆಕ್ ಮಾಡೋಣ. ನೆಕ್ಸ್ಟ್ ವಿ ಗೋ ಫಾರ್ ದ ನೆಕ್ಸ್ಟ್ ಆಪರೇಷನ್.
ಯಾವುದದು ವ್ಯವಕಲನ. ವ್ಯವಕಲನ ಇಲ್ಲೇನ್ ಮಾಡಬೇಕು? ಇಲ್ಲೂ ಕೂಡ ಅಷ್ಟೇ, ಯಾವ್ದಾದ್ರೂ ಏನೇ ಸಂಖ್ಯೆ ತಗೋಬೇಕು, ಆ ಸಂಖ್ಯೆಗಳ ನಡುವೆ ಯಾವ ಚಿಹ್ನೆಯನ್ನು ಅನ್ವಯಿಸಬೇಕು? ಮೈನಸ್ ಚಿಹ್ನೆಯನ್ನ, ಋಣ ಚಿಹ್ನೆಯನ್ನ ಅನ್ವಯಿಸಬೇಕು. ಋಣ ಚಿಹ್ನೆಯನ್ನು ಅನ್ವಯಿಸಿದಾಗ ಆ ಎರಡು ಸಂಖ್ಯೆಗಳನ್ನು ಕಳಕೊಂಡು ನೋಡಿದಾಗ ಬರ್ತಕ್ಕಂಥ ಉತ್ತರನೂ ಕೂಡ ಸ್ವಾಭಾವಿಕ ಸಂಖ್ಯೆನೇ ಆಗಿದ್ರೆ ವ್ಯವಕಲನವು ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಆವೃತವಾಗಿದೆ. ಅದು ಆಗಿರಲಿಲ್ಲ ಅಂದ್ರೆ ಆಗಿರಲಿಲ್ಲ ಅಂತ ಚೆಕ್. 5, 2 ಬಿಲಾಂಗ್ಸ್ ಟು ಎನ್. ಸರಿನಾ? 5 ಮತ್ತು 2 ಸ್ವಾಭಾವಿಕ ಸಂಖ್ಯೆಗಳು. ನಾನೇನ್ ಮಾಡ್ತಾ ಇದ್ದೀನಿ ಈಗ? 5 ಏನ್ ಕ್ರಿಯೆ ತಗೊಂಡಿರೋದು ನಾನು? ವ್ಯವಕಲನ ಆಗಿರೋದ್ರಿಂದ ಮೈನಸ್ 5 ಮೈನಸ್ 2 ಎಷ್ಟು ಮಕ್ಕಳೇ? 5 ರ 2 ಅಂದ್ರೆ 3. 3 ಅನ್ನೋದು ಸ್ವಾಭಾವಿಕ ಸಂಖ್ಯೆನ? ಅನುಮಾನವೇ ಇಲ್ಲ, n ಬರೀಬಹುದು, ಬಿಲಾಂಗ್ಸ್ ಟು ಎನ್ ಅಂತ ಬರ್ತದೆ. ಒಂದೇ ಉದಾಹರಣೆ ನೋಡಿದ ತಕ್ಷಣ ನಾವು ಅನ್ಕೊಂಡ್ಬಿಡಬಾರ್ದು, ಓ ಆಗುತ್ತೆ ಅಂತ ಬರೆದು ಬಿಡಬಾರ್ದು. ಬೇರೆ ತರ ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ನೆಕ್ಸ್ಟ್ ಹಿಂಗ್ ತಗೊಂಡೆ 3, 8 ಬಿಲಾಂಗ್ಸ್ ಟು ಎನ್. 3 ಮೈನಸ್ 8 ಈಸ್ ಈಕ್ವಲ್ ಎಷ್ಟಿದೆ ಉತ್ತರ? ಇಲ್ಲಿ ಕಳ್ಕೊಂಡಾಗ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆನ ಕಳಿಬಹುದು, ಯಾವ್ದಾದ್ರು ಕಳಿಬಹುದು. 8ರಲ್ಲಿ 3 ಹೋದ್ರೆ 5, ಕಳೆದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವೇನಾಗ್ಬೇಕು? ಚಿಹ್ನೆನ ದೊಡ್ಡ ಸಂಖ್ಯೆಯ ಹಿಂದಿರ್ತಕ್ಕಂಥ ಚಿಹ್ನೆಯನ್ನ ಹಾಕ್ಬೇಕು. -5 ವೆದರ್ -5 ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್? ನೋ. ಅಂದ್ರೆ ಇದು ಸೇರಿಲ್ಲ ಅಂತ. ಸೇರಿಲ್ಲ. ಅಲ್ಲಿಗೆ ಏನಾಯ್ತು? ಇದು ನಿಯಮ ಆಗಲ್ಲ. ನೋಡಿ, ಇಲ್ಲ ಆಯ್ತು, ಇಲ್ಲ ಆದ ತಕ್ಷಣ ಆಯ್ತು ಅಂತ ಒಪ್ಕೊಂಡ್ಬಿಡಬಾರ್ದು ನಾವು. ಇದನ್ನ ಉಲ್ಟಾ ಮಾಡಿ ನೋಡು. 5 ಮೈನಸ್ 2 ಈಸ್ ಈಕ್ವಲ್ ಟು 3. 2 ಮೈನಸ್ 5 ಈಸ್ ಈಕ್ವಲ್ ಟು -3. -3 ಸ್ವಾಭಾವಿಕ ಸಂಖ್ಯೆ ಅಲ್ಲ. ಹಾಗಾಗಿ ನಾವೇನ್ ಕನ್ಕ್ಲೂಷನ್ ಬರ್ಬೋದು? ವ್ಯವಕಲನವು ಎನ್ ಗಣದ ಮೇಲೆ ಏನಪ್ಪಾ ಗೋಚ್ ಆವೃತವಾಗಿಲ್ಲ. ಎನ್ ಗಣದ ಮೇಲೆ ಆವೃತವಾಗಿಲ್ಲ. ಒಂದಾಗಿಲ್ಲ ಅಂದ್ರೂ ಅಲ್ಲ ಅಂತ ನಾನು ಹೇಳಿದ್ದೀನಿ. 99,999 ಉದಾಹರಣೆಗಳು ಸರಿಯಾಗಿ ಒಂದೇ ಒಂದು ಉದಾಹರಣೆ ಸರಿ ಆಗಲಿಲ್ಲ ಅಂದ್ರೆ ನಾವು ಅದು ನಿಯಮ ಸರಿ ಆಗಲ್ಲ ಅಂತ ಬರ್ಕೋಬೇಕು ನಾವು. ರೈಟ್? ಅರ್ಥ ಆಯ್ತಲ್ಲ? ಇದೆಲ್ಲ 7ನೇ ಕ್ಲಾಸ್ 6ನೇ ಕ್ಲಾಸ್ ಎಲ್ಲ ಓದಿದ್ರೆ ಈ ನಿಯಮಗಳನ್ನ ಮರ್ತಿರ್ತೀರ. ಅದಕ್ಕೆ ಇನ್ನೊಂದ್ಸರಿ ರೀಕಾಲ್ ಮಾಡ್ತಾ ಇದ್ದೀನಿ. ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಈಗ 5 ಮೈನಸ್ 2 ಅಂತ ಮಾಡಿದಾಗ 3 ಬಂತು, ಅದೇನ ಸ್ವಾಭಾವಿಕ ಸಂಖ್ಯೆ ಆಗಿದೆ. ಆದ್ರೆ ಇವನ್ನೇನಾದ್ರು ಉಲ್ಟಾ ಮಾಡಿದ್ರೆ 2 ಮೈನಸ್ 5 ಮಾಡಿದಾಗ -3 ಬರುತ್ತೆ, 3 ಮೈನಸ್ 8 ಅಂತ ಮಾಡಿದಾಗ -5 ಬರುತ್ತೆ. ಈ -5 ಅನ್ನೋದು ಸ್ವಾಭಾವಿಕ ಸಂಖ್ಯೆ ಅಲ್ಲ. ಹಾಗಾಗಿ ನಾವೇನಂತ ಕನ್ಕ್ಲೂಷನ್ ಬರ್ಬೋದು? ವ್ಯವಕಲನವು ಸಬ್ಟ್ರಾಕ್ಷನ್ is not closure under the set of natural number. ವ್ಯವಕಲನವು ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಆವೃತವಾಗಿಲ್ಲ. Subtraction is not closure under the set of natural number. ಬರ್ಕಿ ಸ್ವಲ್ಪ ಫಾಸ್ಟ್ ಬರ್ಕೋಬೇಕು. ಇಲ್ಲ ಸ್ಕ್ರೀನ್ ಶಾಟ್ ಮಾಡಿ ಬರ್ಕೋಬಹುದು. ನಿಮಗೆ ನನ್ನ ಟೈಮ್. ಓಕೆ, ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ಈಗ ನೀವು ಮಾಡೋಣ. ಈಗ ಗುಣಾಕಾರ ಮಾಡಿ ಬರ್ಕೊಳ್ಳೋದು, ಆಮೇಲೆ ಬರ್ಕೊಳ್ಳೋದು. ಗುಣಾಕಾರ ಚೆಕ್ ಮಾಡಿ. ಗುಣಾಕಾರ ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಆವೃತ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡಿ. ಇದೇ ತರ ನಿಮ್ಗೆ ಇಷ್ಟ ಬಂದಿದ್ದು ಯಾವ್ದಾದ್ರು 2 ಸಂಖ್ಯೆ ತಗೊಳ್ಳಿ. ಯಾವ್ದಾದ್ರು 2 ಸಂಖ್ಯೆ ತಗೊಳ್ಳಿ. ಏನ್ ಚಿಹ್ನೆ ಹಾಕ್ಬೇಕು ಈಗ? ಎಸ್, ಗುಣಾಕಾರದ ಪರೀಕ್ಷೆ ಮಾಡ್ತಾ ಇರೋದ್ರಿಂದ ಗುಣಾಕಾರ ಚಿಹ್ನೆ ಹಾಕ್ಬೇಕು. ನಾನು 5, 2 ತಗೊಳ್ಳಿ. 5 × 2 ಇಸ್ ಈಕ್ವಲ್ ಟು 10. 10 ಅನ್ನೋದು ಸ್ವಾಭಾವಿಕ ಸಂಖ್ಯೆನ ನೋಡೋಣ. ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್. ಅಥವಾ 3 × 8 ಇಸ್ ಈಕ್ವಲ್ ಟು 3 × 24 ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್. ಉಲ್ಟಾ ಮಾಡಿ ನೋಡಿದ್ರೆ ನನಗೆ ಚೇಂಜ್ ಆಗ್ತಿತ್ತಾ? ಇಲ್ಲ. 5 2 ಅಂದ್ರೆ ಓದ್ತೇನೆ, 2 × 5 ಅಂತ ಬರ್ಕೊಂಡ್ರು ಓದ್ತೇನೆ. ಸಂಕಲನ ಮತ್ತು ಇದು ಪರಿವರ್ತನೀಯ ಅನ್ನೋದು ಗೊತ್ತಿದೆ ನಿಮಗೆ. 3 + 2 5, 2 + 3 5, 3 × 2 6, 2 × 3 6. 5 2 ಅಂದ್ರೂ ಓದ್ತೇನೆ, 2 5 ಅಂದ್ರೂ ಓದ್ತೇನೆ. ಏನು ಬದಲಾಯಿಸಲ್ಲ. 3 × 8
ಓಕೆ, ಈಗ ನಮಗೆ ಸಂಕಲನ, ಗುಣಾಕಾರ ಮತ್ತು ವ್ಯವಕಲನ ಮೂರು ಕೂಡ ಆವೃತ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈಗ ಇನ್ನು ಕೊನೆ ಕ್ರಿಯೆ ಯಾವುದು? ಭಾಗಾಕಾರ ಕ್ರಿಯೆ. ಸೊ ಈಗ ಭಾಗಾಕಾರ ಕ್ರಿಯೆ ಆವೃತ ಆಗುತ್ತಾ ಅನ್ನೋದನ್ನು ನೋಡೋಣ. ನಾವೇನು ನೋಡಬೇಕು? 5 ಯಾವುದಾದ್ರೂ 2 ಸಂಖ್ಯೆ ತಗೊಳ್ಳಿ. ಯಾವುದಕ್ಕೆ ಸೇರಿದೆ? ಅವು ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ಸೇರಿದೆ. 5 ಇವೆರಡರ ನಡುವೆ ಏನ್ ಕ್ರಿಯೆ? ಭಾಗಾಕಾರ ಕ್ರಿಯೆ. 5/2. 5/2 ಅನ್ನೋದನ್ನ ನಾವೇ ಬರೆಯೋದು 5/2. ಈ ತರದ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಇದೆಯಾ ಅಥವಾ ಭಾಗಿಸಿದ್ರೆ 2.5 ಅಂತ ಬರುತ್ತೆ. 2.5 ಅನ್ನೋದು ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ಸೇರಿದೆಯಾ? ಸೇರಿಲ್ಲ. ನಾಟ್ ಬಿಲಾಂಗ್ಸ್ ಟು ಎನ್. ಸೊ ದೇರ್ಫೋರ್ ಆಗಿಲ್ಲ ಅಂದ್ರೆ ನಾಟ್ ಬಿಲಾಂಗ್ಸ್. ಆಗಿಲ್ಲ ಅಂದ್ರೆ ಒಂದೇ ಉದಾಹರಣೆ ಸಾಕು, ಮತ್ತೆ ಚೆಕ್ ಮಾಡೋದು ಬೇಕಾಗುತ್ತೆ. ಸೊ ಏನ್ ಕನ್ಕ್ಲೂಷನ್ ಬರ್ಬೋದು? ದೇರ್ಫೋರ್ ಭಾಗಾಕಾರವು ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಆವೃತವಾಗಿಲ್ಲ ಅಂತಕ್ಕಂಥ ತೀರ್ಮಾನ ಬರುತ್ತೆ. ಓಕೆ, ಗೊತ್ತಾಯ್ತಾ? ಮತ್ತೆ ಈಗ ಇಲ್ಲಿ ನಮಗೆ ಸಂಕಲನ ಮತ್ತು ಗುಣಾಕಾರಕ್ಕೆ ಸಂಬಂಧಿಸಿದಂತೆ ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಈ ನಿಯಮ ಆವೃತ ಆಗುತ್ತೆ. ಆದರೆ ವ್ಯವಕಲನ ಮತ್ತು ಭಾಗಾಕಾರಕ್ಕೆ ಸಂಬಂಧಿಸಿದಂತೆ ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಆವೃತ ಆಗಲ್ಲ ಅಂತ ಬಂದರೆ, ಸಂಕಲನ ಮತ್ತು ಗುಣಾಕಾರ ಆವೃತ ಆಗ್ತವೆ, ಆದರೆ ವ್ಯವಕಲನ ಮತ್ತು ಭಾಗಾಕಾರ ಕ್ರಿಯೆಗಳು ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಆವೃತ ಆಗಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಈಗ ನಿಮಗೆ ಈ ನಿಯಮದ ಅರ್ಥ, ಅದನ್ನು ಹೇಗೆ ಅನ್ವಯಿಸ್ತಕ್ಕಂಥದ್ದು ಎಲ್ಲ ಗೊತ್ತಾಗಿದೆ. ಇದೇ ತರ ನೀವು ಬೇರೆ ಬೇರೆ ಸಂಖ್ಯೆಗಳ ಗಣಗಳನ್ನು ನಾನು ಈಗಾಗಲೇ ಹೇಳಿದ್ದೀನಲ್ಲ, ನಾನು ಬೇರೆ ಬೇರೆ ಸಂಖ್ಯೆ ಹೇಳಿದ್ದೀನಿ. ಯಾವುದು? ಸ್ವಾಭಾವಿಕ ಸಂಖ್ಯೆಗಳು ಹೇಳಿದ್ದೇನೆ, ಅದ್ರ ಬಗ್ಗೆ ಪರೀಕ್ಷೆಯನ್ನು ಕೂಡ ನಾನು ಮಾಡಿದೆ. ನೆಕ್ಸ್ಟ್ ಇರೋದೇನು? ಪೂರ್ಣ ಸಂಖ್ಯೆ. ನೆಕ್ಸ್ಟ್ ಇರೋದೇನು? ಪೂರ್ಣಾಂಕ. ಅದರ ನೆಕ್ಸ್ಟ್ ಏನು? ಭಾಗಲಬ್ಧ ಸಂಖ್ಯೆ. ಹೀಗೆ ಈ 4 ಗಣಗಳಿಗೆ ಈ 4 ಗಣಿತದ ಮೂಲ ಕ್ರಿಯೆಗಳು ಆವೃತ ಆಗ್ತವ? ಯಾವ್ಯಾವ ಸಂದರ್ಭದಲ್ಲಿ ಆವೃತ ಆಗ್ತವೆ, ಯಾವಾಗ ಆವೃತ ಆಗಲ್ಲ ಅನ್ನೋದನ್ನು ನೀವು ಪರೀಕ್ಷೆ ಮಾಡ್ತೀರಲ್ವಾ? ಓಕೆ, ನೀವು ಪೂರ್ಣ ಸಂಖ್ಯೆಗಳ ಮೇಲೆ ಮಾಡಿ, ನಾನು ಬೇಕಾದ್ರೆ ನೀವು ಪೂರ್ಣಾಂಕದ ಮೇಲೆ ನಾನು ಇನ್ನೊಂದು ನಿಮಗೆ ಇನ್ನು ಪರ್ಫೆಕ್ಟ್ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಪೂರ್ಣಾಂಕಗಳ ಮೇಲೆ ಮಾಡ್ತಾ ಇದ್ದೀನಿ. ಓಕೆ, ಪೂರ್ಣಾಂಕಗಳು ಏನ್ ಮಾಡಬೇಕು? ಅಷ್ಟು ಗಣ ಬರಬೇಕು. ಪೂರ್ಣಾಂಕಗಳ ಗಣವನ್ನು ಏನಂತ ಸೂಚಿಸ್ತೀವಿ? ಐ ಅಂತ ಸೂಚಿಸ್ತೀವಿ. ಡ್ಯಾಶ್ 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 -3 -2 -1 0 +1 ಪ್ಲಸ್ ಹಾಕಿದ್ರು ಅಷ್ಟೇ, ಹಾಗೆ ಬರೋದ್ರ 2 3 4 ಇತ್ಯಾದಿ. ಹೌದಾ? ಫಸ್ಟ್ ಯಾವ್ದು ನಿಯಮ, ಯಾವ್ದು ಕ್ರಿಯೆ ತಗೋಣ? ಸಂಕಲನ ಕ್ರಿಯೆ. ಏನ್ ಮಾಡಬೇಕು? ಯಾವ್ದಾದ್ರೂ 2 ಗಣಾಂಶಗಳನ್ನ ತೆಗೆದುಕೋಬೇಕು. ಯಾವ್ದಾದ್ರು ಇಷ್ಟ ಬಂದಿದೆ? -3 5 ಅಂತ ತಗೊಳ್ಳಿ. ಬಿಲಾಂಗ್ಸ್ ಟು ದಿ ಸೆಟ್ ಆಫ್ ಇಲ್ಲಾದ್ರು ಇಂಟಿಜರ್ಸ್. ಇವೆರಡನ್ನು ಏನ್ ಮಾಡಬೇಕು? ಸಂಕಲನ ಕ್ರಿಯೆಯನ್ನ ಒಳಪಡಿಸಬೇಕು. ಇವೆರಡು ಅಂದ್ರೆ ಅವೆರಡನ್ನು ಕೂಡಬೇಕು. -3 +5 ಎಷ್ಟು ಬಂತು ಉತ್ತರ? ಒಂದು ಮೈನಸ್ ಪ್ಲಸ್ ಇದ್ರೆ ಕಳೀತೀವಿ. 5ರಲ್ಲಿ 3 ಹೋದ್ರೆ 2, ಕಳೆದ ತಕ್ಷಣ ದೊಡ್ಡ ಅಂಕಿಯ ಚಿಹ್ನೆ ಹೇಳ್ತೀವಿ. ಎಂತ 2? +2. +2 ಅನ್ನೋದು ಪೂರ್ಣಾಂಕಗಳ ಗಣಕ್ಕೆ ಸೇರಿದೆಯಾ? ಸೇರಿದೆ. +2 ಬಿಲಾಂಗ್ಸ್ ಟು ದಿ ಸೆಟ್ ಆಫ್ ಇಂಟಿಜರ್ಸ್. ಆಯ್ತು, ಆವೃತ ಆಗುತ್ತೆ. ಇನ್ನೊಂದೆರಡು ಬೇಕಾದ್ರೆ ನಿಮಗೆ ಅನುಮಾನ ಇದ್ರೆ ಇನ್ನೊಂದೆರಡು ಉದಾಹರಣೆ ಚೆಕ್ ಮಾಡಿ. -5 -7 ಎರಡು ಋಣಾತ್ಮಕ ಇರೋದೇ ತಗೊಂಡು ಬಿಲಾಂಗ್ಸ್ ಟು ದಿ ಸೆಟ್ ಆಫ್ ಇಂಟಿಜರ್ಸ್. ಇವೆರಡನ್ನು ಏನ್ ಮಾಡಬೇಕು? ಕೂಡಬೇಕು. -5 ಪ್ಲಸ್ -7 -5 ಪ್ಲಸ್ ಇಂಟು ಮೈನಸ್ -7. ಎರಡು ಮೈನಸ್ ಇದ್ರೆ ಏನ್ ಮಾಡ್ತೀವಿ? ಕೂಡ್ತೀವಿ. 7 + 5 12. ಕೂಡಿದಾಗ ಅದೇ ಚಿಹ್ನೆ ಹೇಳ್ತೀವಿ, -12 ಆಯ್ತು. ಬಿಲಾಂಗ್ಸ್ ಟು ದಿ ಸೆಟ್ ಆಫ್ ಇಂಟಿಜರ್ಸ್. ಕರೆಕ್ಟ್ -12 ಅನ್ನೋದು ಈ ಕಡೆ ಬರ್ತೀವಿ. ಇಲ್ಲಿ ಕಾಣ್ತಾನೆ ಇರ್ಬೋದು, ಆದ್ರೆ ಇಲ್ಲಿ ಬರ್ಕೊಂತ ಹೋದ್ರೆ ಬರುತ್ತೆ. ಹಾಗೆ 2 + 5 3 ಬಿಲಾಂಗ್ಸ್ ಟು ದಿ ಸೆಟ್ ಆಫ್ ಇಂಟಿಜರ್ಸ್. ಇವೆರಡನ್ನು ಕೂಡಬೇಕು. 5
ಪ್ಲಸ್ 3 ಎಷ್ಟು ಬಂತು ಉತ್ತರ 8 ಅನ್ನೋದು ಪೂರ್ಣಾಂಕಗಳ ಗಣದಲ್ಲಿ ಬರುತ್ತಾ ಬರುತ್ತೆ. ಸೊ ನೀವು ನಾವೇನು ಕನ್ಕ್ಲೂಷನ್ಗೆ ಬರ್ಬೋದು, ಸಂಕಲನವು ಯಾವಗಳ ಮೇಲೆ ಪೂರ್ಣಾಂಕಗಳ ಗಣದ ಮೇಲೆ ಏನಾಗಿದೆ ಆವೃತವಾಗಿದೆ ಅಂತ ತೀರ್ಮಾನ ಬರ್ತದೆ. ಇದೇ ತರ ಎಲ್ಲವನ್ನು ಸಂಕಲನ ಆಯ್ತು, ನೆಕ್ಸ್ಟ್ ಅವಕಲನ ಮಾಡಬೇಕು, ಗುಣಾಕಾರಕ್ಕೆ ಮಾಡಬೇಕು, ಭಾಗಾಕಾರಕ್ಕೆ ಮಾಡಬೇಕು. ಆಗಿದೆ ಅಂತ ಬರೀರಿ, ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಬರೀರಿ. ನೋಡಿ, ಯಾವುದೇ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡು ಅವೊಂದು ಪ್ಲಸ್ ಮೈನಸ್ ಇರಬಹುದು, 2 ಮೈನಸ್ ಇರೋದಿರ್ಬೋದು, 2 ಪ್ಲಸ್ ಇರ್ಬೋದು, 0 ಇರೋದಾಗಿರ್ಬೋದು. 0 ಪ್ಲಸ್ 4 ಎಷ್ಟು 4 ಅನ್ನೋದಕ್ಕೆ ಸೇರಿದೆಯಾ? ಸೇರಿದೆ. ಸೊ ಯಾವುದನ್ನೇ ತಗೊಂಡು ಪರೀಕ್ಷೆ ಮಾಡಿ ನೋಡಿ, ಅದು ಆವೃತ ಆಗುತ್ತೆ. ಓಕೆ, ನೆಕ್ಸ್ಟ್ ವ್ಯವಕಲನ ಪರೀಕ್ಷೆ ಇದನ್ನ ಮಾಡಿ ಬರ್ತಾರೆ, ಪಾಸ್ ಮಾಡ್ಬೇಕಾ. ನಾನು ವ್ಯವಕಲನವನ್ನು ತೋರಿಸ್ತೀನಿ, ನೀವು ಮುಂದಕ್ಕೆ ಬೇರೆವನ್ನು ಮಾಡಬೇಕು. ವ್ಯವಕಲನ ಏನ್ ಮಾಡೋಣ, ಯಾವುದಾದ್ರೂ ಎರಡು ಸಂಖ್ಯೆ -3 8 ಬಿಲಾಂಗ್ಸ್ ಟು ದಿ ಸೆಟ್ ಆಫ್ ಇಂಟಿಜರ್ಸ್. ಇವೆರಡನ್ನ ಏನ್ ಮಾಡ್ಬೇಕಪ್ಪ, ಕಳಿಬೇಕು. -3 ಕಳಿಬೇಕು ಅಂದ್ರೆ ಅವೆರಡು ಮಧ್ಯೆ ಮೈನಸ್ ಚಿಹ್ನೆ, ಏನನ್ನು ಕಳಿಬೇಕಂದ್ರೆ 8 ಅನ್ನ ಕಳಿಬೇಕು. -3 ಪ್ಲಸ್ ಇಂಟು ಮೈನಸ್ ಮೈನಸ್ ಎಷ್ಟು ಬಂತು ಉತ್ತರ? 2 ಮೈನಸ್ ಇಂದ ಕೂಡ್ತೀನಿ, 8 ಪ್ಲಸ್ 3 11 ಕೂಡಿದಾಗ ಅದೇ ಚಿಹ್ನೆ ಇರ್ತದೆ. ಅನ್ನು ಮೈನಸ್ ಅನ್ನೋದು 11 ಅನ್ನೋದು ಪೂರ್ಣಾಂಕಗಳ ಗಣದಲ್ಲಿ ಬರುತ್ತಾ? ಬರುತ್ತೆ. -11 ಬಿಲಾಂಗ್ಸ್ ಟು ದಿ ಸೆಟ್ ಆಫ್ ಇಂಟಿಜರ್ಸ್. ಇನ್ನೊಂದು ಉದಾಹರಣೆ, -5 ಒಂದು ಮೈನಸ್ ಪ್ಲಸ್ ತಗೊಂಡಿದ್ರು, 2 ಮೈನಸ್ ಇರ್ತಾರೆ. ಮತ್ತೆ -7 ಬಿಲಾಂಗ್ಸ್ ಟು ದಿ ಸೆಟ್ ಆಫ್ ಇಂಟಿಜರ್ಸ್. ಇವೆರಡರ ಮಧ್ಯೆ ಮೈನಸ್ ವಿಚ್ ಇಂಪ್ಲೈಸ್ -5. ಇವೆರಡರ ಮಧ್ಯೆ ಏನು ಚಿಹ್ನೆ ಹಾಕ್ಬೇಕು? ಕಳಿತಾ ಇರೋದ್ರಿಂದ ಮೈನಸ್ ಏನು ಕಳಿಬೇಕಂತೆ? -7 ಕಳಿಬೇಕು. ಈಗ ದಟ್ ಈಸ್ ಈಕ್ವಲ್ ಟು -5 ಮೈನಸ್ ಇಂಟು ಮೈನಸ್ ಪ್ಲಸ್ 7. ಈಗ ಒಂದು ಪ್ಲಸ್ ಮೈನಸ್ ಇದ್ರೆ ಕಳಿತೀವಿ, 7ರಲ್ಲಿ 5 ಹೋದ್ರೆ 2, ಏನು ಚಿಹ್ನೆ? ದೊಡ್ಡ ಸಂಖ್ಯೆ ಹಿಂದಿನ ಚಿಹ್ನೆ. +2 ಅನ್ನೋದು ಪೂರ್ಣಾಂಕಗಳ ಗಣದಲ್ಲಿ ಇದೆಯಾ? ಇದೆ. ಬಿಲಾಂಗ್ಸ್ ಟು ದಿ ಸೆಟ್ ಆಫ್ ಇಂಟಿಜರ್. ಸೊ ತೀರ್ಮಾನ ಏನು ಕಂಡುಹಿಡಿದಿರೋದು? ಆಗುತ್ತೆ ಅಲ್ವಾ? ಬರೀಬೇಕು. ಯಾವುದೇ ಎರಡು ಸಂಖ್ಯೆ ತಗೊಂಡು ಕಳೆದು ನೋಡಿ, ನಿಮಗೆ ಬೇಕಾದ ಎರಡು ಸಂಖ್ಯೆ ತಗೊಂಡು 0 ತಗೊಂಡು ಬರೀಬೇಕಾರೆ 5 -0 ಇಸ್ ಈಕ್ವಲ್ ಟು 5 ಅಥವಾ 0 -5 ಇಸ್ ಈಕ್ವಲ್ ಟು -5. ನೋಡಿ, ಇದು ಪೂರ್ಣಾಂಕನೇ, ಇದು ಪೂರ್ಣಾಂಕ. ಹೌದಾ? ಹಾಗಾಗಿ ಇದು ಯಾವುದೇ ಎರಡು ಪೂರ್ಣಾಂಕಗಳನ್ನು ತೆಗೆದುಕೊಂಡು ಅದಕ್ಕೆ ವ್ಯವಕಲನ ಚಿಹ್ನೆಯನ್ನು ಅವುಗಳ ನಡುವೆ ವ್ಯವಕಲನವನ್ನು ಮಾಡಿದ್ರೆ ಬರ್ತಕ್ಕಂಥ ಉತ್ತರ ನಿಮಗೇನಾಗಿರುತ್ತೆ? ಏನಾಗಿರುತ್ತೆ? ಪೂರ್ಣಾಂಕನೇ ಆಗಿರುತ್ತೆ. ಹಾಗಾಗಿ ನಾವೇನಂತ ಬರೀಬಹುದು ಇಲ್ಲಿ? ವ್ಯವಕಲನವು ಪೂರ್ಣಾಂಕಗಳ ಗಣದ ಮೇಲೆ ಆವೃತವಾಗಿದೆ. ವ್ಯವಕಲನವು ಪೂರ್ಣಾಂಕಗಳ ಗಣದ ಮೇಲೆ ಆವೃತವಾಗಿದೆ. ಗಮನಿಸ್ಬೇಕು ನೀವಿಲ್ಲಿ, ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ವ್ಯವಕಲನ ಆವೃತ ಆಗಿರಲಿಲ್ಲ, ಆದರೆ ಪೂರ್ಣಾಂಕಗಳ ಗಣದ ಮೇಲೆ ವ್ಯವಕಲನವೂ ಆವೃತ ಆಗಿದೆ, ಸಂಕಲನವೂ ಆವೃತ ಆಗಿದೆ. ಹೌದಾ? ಮುಂದಿನ ಗುಣಾಕಾರ ನೀವು ಪರೀಕ್ಷೆ ಮಾಡಬೇಕು. ಗುಣಾಕಾರ ಹೇಳಿರ್ತೀವಿ, ಗುಣಾಕಾರ ಆವೃತ ಆಗುತ್ತೆ, ನೀವು ಚೆಕ್ ಮಾಡ್ಕೊಂಡು ಅದನ್ನು ಮಾಡಲ್ಲ, ನಿಮಗೆ ಬಿಟ್ಟಿದೆ. ಮುಂದಿನ ಇನ್ನು ಭಾಗಾಕಾರ ಆಗುತ್ತಾ ಅನ್ನೋದು ಪರೀಕ್ಷೆ ಮಾಡ್ತಾರೆ. ಯಾವುದು? ಭಾಗಾಕಾರ ಕ್ರಿಯೆ ಆವೃತ ಆಗುತ್ತಾ ಅನ್ನೋದನ್ನ ನೋಡೋಣ. ಏನ್ ಮಾಡಬೇಕು? ಯಾವುದಾದ್ರೂ ಎರಡು ಸಂಖ್ಯೆ -5 -3 ಬಿಲಾಂಗ್ಸ್ ಟು ದಿ ಸೆಟ್ ಆಫ್ ಇಂಟಿಜರ್ಸ್, ವಿಚ್ ಇಂಪ್ಲೈಸ್ ಇವೆರಡರ ಮಧ್ಯೆ ಏನು ಚಿಹ್ನೆ ಹಾಕಬೇಕು?
ಭಾಗಾಕಾರ -5 ಡಿವೈಡೆಡ್ ಬೈ -3 ಬಾಕ್ಸ್ -5 ಡಿವೈಡೆಡ್ ಬೈ -3 ದಿಸ್ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳಿ ಬಂದಿದ್ದು ಉತ್ತರ ನಮಗೆ 5/3 ಅನ್ನೋ ಸಂಖ್ಯೆ ಕಾಣ್ತಾ ಇದೆಯಾ ಎಲ್ಲರ? ಇಲ್ಲ. ನಾಟ್ ಬಿಲಾಂಗ್ಸ್ ಟು ದಿ ಸೆಟ್ ಆಫ್ ಇಂಟಿಜರ್ಸ್. ಆಗ್ಲಿಲ್ಲ ಅಂದ್ರೆ ಒಂದು ಉದಾಹರಣೆ ಆಗ್ಲಿಲ್ಲ ಅಂದ್ರೆ ಸಾಕು, ಮತ್ತೆ ಮುಂದಕ್ಕೆ ಉದಾಹರಣೆ ಚೆಕ್ ಮಾಡಕ್ ಹೋಗ್ಬೇಡ್ರಿ. ನೀವು ಇನ್ನೊಂದು ಉದಾಹರಣೆ ಚೆಕ್ ಮಾಡ್ತೀನಿ ಅಂತ ಹೋಗ್ಬೇಡ್ರಿ. ಆಗುತ್ತೆ ಅಂದ್ರೆ ಸಾಕಷ್ಟು ಉದಾಹರಣೆ ಚೆಕ್ ಮಾಡ್ಬೇಕು. ಆಗಲ್ಲ ಅಂದ್ರೆ ಒಂದೇ ಉದಾಹರಣೆಗೆ ಆಗಲ್ಲ ಅಂದ್ರೆ ಅದು ನಿಯಮ ಅಲ್ಲ ಅಂತ ನಾನು ಬಿಗಿನಿಂಗ್ ಇಟ್ಸ್ ಅಂತ ಹೇಳಿದ್ದೀನಿ ನಾನು. ಹಾಗಾಗಿ ನಾವು ಇದೇನು ಕನ್ಫ್ಯೂಷನ್ ಬರಬೇಕು, ಭಾಗಾಕಾರವು ಪೂರ್ಣಾಂಕಗಳ ಗಣದ ಮೇಲೆ ಆವೃತವಾಗಿಲ್ಲ. ಓಕೆ, ಅರ್ಥ ಆಯ್ತಲ್ಲ? ಅರ್ಥ ಮಾಡ್ಕೊಳ್ಳಿ. ಪೂರ್ಣಾಂಕಗಳ ಗಣಕ್ಕೆ ಸಂಬಂಧಪಟ್ಟಂತೆ ಸಂಕಲನ, ವ್ಯವಕಲನ, ಗುಣಾಕಾರ ಇವು ಮೂರು ಕೂಡ ಆವೃತ ಆಗುತ್ತೆ. ಹೌದಾ? ಆದರೆ ಭಾಗಾಕಾರ ಕ್ರಿಯೆ ಆವೃತ ಆಗಲ್ಲ. ಸ್ವಾಭಾವಿಕ ಸಂಖ್ಯೆಗಳ ಮೇಲೆ 2 ಆಗೋದು 2 ಆಗ್ತಿರ್ಲಿಲ್ಲ. ಯಾವ್ದಾಗ್ತಿತ್ತು? ಸಂಕಲನ ಮತ್ತೆ ಗುಣಾಕಾರ ಆವೃತ ಆಗ್ತಾ ಇತ್ತು, ವ್ಯವಕಲನ ಮತ್ತು ಭಾಗಾಕಾರ ಆವೃತ ಆಗ್ತಾ ಇರಲಿಲ್ಲ. ಇದು ಯಾವಾಗ? ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ. ಪೂರ್ಣಾಂಕಗಳ ಗಣದ ಮೇಲೆ ಸಂಕಲನ, ವ್ಯವಕಲನ ಮತ್ತೆ ಗುಣಾಕಾರ ಆವೃತ ಆಗುತ್ತೆ, ಆದರೆ ಭಾಗಾಕಾರ ಆವೃತ ಆಗಲ್ಲ. ಕಾರಣ ಏನಪ್ಪಾ ಅಂದ್ರೆ ಈಗ ಉದಾಹರಣೆ ನೋಡಿದ್ರೆ -5 ಡಿವೈಡೆಡ್ ಬೈ -3 ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ 5/3 ಆಯಿತು. 5/3 ಅನ್ನೋದು p/q ರೂಪದ ಸಂಖ್ಯೆ. ಹೌದಾ? p/q ರೂಪದ ಸಂಖ್ಯೆ ಪೂರ್ಣಾಂಕಗಳ ಗಣದಲ್ಲಿ ಇಲ್ಲ. ಹಾಗಾಗಿ ನಾವೇನು ನಿರ್ಧಾರ ಬರ್ಬೋದು, ಭಾಗಾಕಾರವು ಪೂರ್ಣಾಂಕಗಳ ಗಣದ ಮೇಲೆ ಆವೃತವಾಗಿಲ್ಲ ಅನ್ನೋ ಕನ್ಫ್ಯೂಷನ್ ಬರ್ಬೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ನೀವು ಯಾವ್ಯಾವ ಮಾಡ್ಕೊಂಡು ಬರ್ಬೇಕು, ಇಲ್ಲಿ ಒಂದು ಬಿಟ್ಟಿದ್ದೀನಿ ಗುಣಾಕಾರ. ಹಾಗೆಯೇ ಯಾವುದಕ್ಕೆ? ಪೂರ್ಣ ಸಂಖ್ಯೆಗಳು W. ಹಾಗೆಯೇ ಭಾಗಲಬ್ಧ ಸಂಖ್ಯೆಗಳು. ಈ ಗಣದ ಮೇಲೆ ಆವೃತ ಗುಣವನ್ನು ಪರೀಕ್ಷೆ ಮಾಡ್ಕೊಂಡು ಬರಬೇಕು. ಅದರ ಮೇಲೆ ಪೂರ್ಣ ಸಂಖ್ಯೆಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸಂಬಂಧಿಸಿದಂತೆ ಆವೃತ ಗಣವನ್ನು ಪರೀಕ್ಷಿಸಿ ಬರಬೇಕು, ಮಾಡ್ಕೊಂಡ್ಬರ್ಬೇಕು. ನಾಳೆ ಬರ್ತಾ ಈ ಕೆಲಸ ಮಾಡ್ಕೊಂಡ್ಬರ್ಬೇಕು. ಆಯ್ತಾ? ಅರ್ಥ ಆಯ್ತಲ್ಲ? ಇದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸರಿ ರಿವಿಷನ್ ಮಾಡಿಬಿಟ್ಟು ನನ್ನ ಪಾಠವನ್ನು ಮುಗಿಸ್ತಾ ಇದ್ದೇನೆ. ಆವೃತ ಗುಣ ಪರೀಕ್ಷೆ ಮಾಡತಕ್ಕಂಥದ್ದು ಏನಪ್ಪಾ ಅಂದ್ರೆ, ಯಾವ ಗಣದ ಮೇಲೆ ಆವೃತ ಗುಣವನ್ನ ಪರೀಕ್ಷೆ ಮಾಡಕ್ಕೆ ಹೇಳಿದಾರೋ ಆ ಗಣವನ್ನ ಬರ್ಕೋಬೇಕು. ಆ ಗಣದಿಂದ ಯಾವುದಾದರೂ 2 ಗಣಾಂಶಗಳನ್ನು ತೆಗೆದುಕೊಂಡು ಯಾವ ಕ್ರಿಯೆಯನ್ನು ಅನ್ವಯಿಸಕ್ಕೆ ಹೇಳಿದರೆ ನೋಡಿ, ನೀವು ಸಂಕಲನ ಅನ್ವಯಿಸಕ್ಕೆ ಹೇಳಿದ್ರೆ ಅವೆರಡರ ಮಧ್ಯೆ ಪ್ಲಸ್ ಆಗಿ, ವ್ಯವಕಲನ ಅನ್ವಯಿಸಕ್ಕೆ ಹೇಳಿದ್ರೆ ಅವೆರಡರ ಮಧ್ಯೆ ಮೈನಸ್ ಆಗಿ, ಭಾಗಾಕಾರ ಅನ್ವಯಿಸಕ್ಕೆ ಹೇಳಿದ್ರೆ ಅವೆರಡರ ಮಧ್ಯೆ ಡಿವೈಡೆಡ್ ಬೈ ಆಗಿ, ನಂತರ ಅವೆರಡನ್ನು ಭಾಗಾಕಾರ ಕ್ರಿಯೆಗೆ ಒಳಪಡಿಸಿದಾಗ ಬರ್ತಕ್ಕಂಥ ಉತ್ತರನೂ ಕೂಡ ನಾವು ತೆಗೆದುಕೊಂಡಿರ್ತಕ್ಕಂಥ ಗಣದ ಗಣಾಂಶವೇ ಆಗಿದ್ರೆ ಅದು ಆವೃತ ಆಗುತ್ತೆ ಅಂತ. ಬರ್ತಕ್ಕಂಥ ಉತ್ತರ ನಾವು ತೆಗೆದುಕೊಂಡಿರ್ತಕ್ಕಂಥ ಗಣದ ಗಣಾಂಶ ಆಗಿಲ್ಲ ಅಂತ ಹೇಳಿದ್ರೆ ಅದು ಆವೃತವಾಗಿಲ್ಲ ಅಂತ. ಅರ್ಥ ಆಯ್ತಲ್ಲ ಮಕ್ಕಳೇ? ಇಷ್ಟು ಲೆಕ್ಕಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿ ಇನ್ನೊಂದ್ಸರಿ ನೋಡಿಕೊಂಡು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ರೆಫರ್ ಮಾಡಿಬಿಟ್ಟು ನಾನು ಆಗ್ಲೇ ಹೇಳಿದಂಗೆ ಪೂರ್ಣ ಸಂಖ್ಯೆಗಳು ಮತ್ತು ಭಾಗಲಬ್ಧ ಸಂಖ್ಯೆಗಳಿಗೆ ಆವೃತ ಗುಣವನ್ನು ಪರೀಕ್ಷೆ ಮಾಡಿಕೊಂಡು ಬರಬೇಕು. ಮಾಡ್ಕೊಂಡ್ಬರ್ತೀರಲ್ಲ? ಓಕೆ, ಧನ್ಯವಾದ.